विग्रहं भुक्ति मुक्ति प्रदातारं भ्रूलतापुरवासिनं। प्रिय पुण्यात्मरे, ಮನುಷ್ಯನ ಜೀವನದಲ್ಲಿ ಅನಪೇಕ್ಷಿತವಾಗಿ ಅನಂತ ಘಟನೆಗಳು ಘಟಿಸ್ತಾವೆ ಅನ್ನೋದು ನಮ್ಮೆಲ್ಲರಿಗೆ ಪರಿಚಯ. ನಾವು ಅಪೇಕ್ಷೆ ಮಾಡದಿದ್ದರೂ, ನಾವು ಸ್ಮರಿಸದಿದ್ದರೂ ಅನಂತ ಘಟನೆಗಳು ನಮ್ಮ ಜೀವನದಲ್ಲಿ ಘಟಿಸ್ತಾವೆ ಅನ್ನೋದು ನಾವು ಅನುಭವ ಮಾಡ್ತಾ ಇದ್ದೇವೆ. ಅಂತಹ ಘಟನೆಗಳು ಘಟಿಸಿದಾಗೆ, ಕಲ್ಪನೆಗೆ ಮೀರಿದಾಗೆ ನಮ್ಮ ಕೈ ನಮ್ಮ ತಲೆಗೆ ಹೋಗ್ತದೆ, ಅರ್ಥಾತ್ ನಮ್ಮ ಹಣೆ ಬರ ಅಂತೇವೆ ನಾವು. ಆಗಬಾರದ ಲಾಭ, ಬೇಡಾದ ಹಾನಿ, ಮನುಷ್ಯನ ಮನವನ್ನು ತಣಿಸತಕ್ಕಂಥ ಅನಂತ ರೋಗ ದುಃಖಾದಿಗಳು ಬಂದಾಗೆ ಮನುಷ್ಯ ಸಮಸ್ತ ಪ್ರಯತ್ನಗಳನ್ನು ಮಾಡಿ ಕೊನೆಗೆ ಅಲ್ಲಿಗೆ ಬರ್ತಾನೆ. ಅದು ನಮ್ಮ ದೈವ, ನಮ್ಮ ಹಣೆಬರ, ನಮ್ಮ ಪ್ರಾರಬ್ಧ. ಶಾಸ್ತ್ರಗಳಲ್ಲಿ ಪ್ರಾರಬ್ಧವನ್ನು ಎಲ್ಲರೂ ಒಪ್ಪಿಕೊಂಡರೂ ಕೂಡ ಅದರ ಮುಂದೆ ಒಂದು ಬರೆದಾರೆ, ಪ್ರಯತ್ನ. ಎಲ್ಲವನ್ನು ಕೂಡ ಪ್ರಾರಬ್ಧದ ಮೇಲೆ ಹಾಕಿ ಸುಮ್ಮ ಕೂಡಿರ್ತಕ್ಕಂಥ ಮನುಷ್ಯ ಮೂರ್ಖ ಅಂತಾರೆ. ನಮ್ಮ ಹಣೆ ಬರರಿ, ನುಕ್ಸಾನ ಆಯಿತು ನಮ್ಮ ಹಣೆ ಬರರಿ, ಮಕ್ಕಳು ಓದಿಲ್ಲ ನಮ್ಮ ಹಣೆ ಬರರಿ, ಹಾಳಾಯಿತು ನಮ್ಮ ಹಣೆ ಬರರಿ. ಹಣೆ ಬರ ನೀವು ಮಾಡೋದು ಇರ್ತದೆ. ಹಣೆ ಬರೋದು ಎಲ್ಲಿದೆ ಬರ್ತದೆ? ನಾವು ಮಾಡೋದೇ ಹಣೆ ಬರ. ನಾವು ಮಾಡಿದರೆ ಪಗಾರ ಬರ್ತದೆ. ನಾವು ಬ್ಯಾಂಕ್ನಾಗ ಇಟ್ಟನ್ನ ಇಂಟ್ರೆಸ್ಟ್ ಬರ್ತದೆ. ಇಡಲಾರ್ದೆ ಇಂಟ್ರೆಸ್ಟ್ ಬರೋಂಗಿಲ್ಲ, ದುಡಿಲಾರ್ದೆ ಪಗಾರ ಬರೋಂಗಿಲ್ಲ. ಪ್ರಾರಬ್ಧವು ಕೂಡ ನಮ್ಮ ಹಣೆ ಬರ್ತದೆ ಅಂದರೆ ಅದು ನಾವು ಮಾಡಿದ್ದು. ಈ ಪ್ರಾರಬ್ಧ ಪ್ರಯತ್ನಗಳಲ್ಲಿ ಬಹು ಜನ ನಿಷ್ಕ್ರಿಯರಾಗಿ, ಮೂರ್ಖರಾಗಿ ಸಹಜ ಒಪ್ಕೊಂಡು ಬಿಡ್ತಾರೆ. ನಮ್ಮ ಹಣೆ ಬರ ರೀ, ಅದೇನು ಮಾಡಲಿಕ್ಕೆ ಬರ್ತದೆ ಅಂತ. ಹಣೆ ಬರ ಅವಾಗ ಅನ್ಬೇಕು, ಪ್ರಯತ್ನ ಮಾಡಿ ನೀಗದಿದ್ದರೆ ಹಣೆ ಬರ ಅನ್ಬೇಕು. ಪ್ರಯತ್ನ ಮಾಡಲಾರ್ದೆ, ಪೌರುಷ ಮಾಡಲಾರ್ದೆ ಮನುಷ್ಯ ಪ್ರಾರಬ್ಧಕ್ಕೆ ಕೈ ಹಚ್ಚದ ಅಂತಂದ್ರೆ ಪರಮಾತ್ಮ ನಮಗೆ ಕೈಯ ಕಾಲ ಯಾಕೆ ಕೊಟ್ಟಿದ್ದಾನೆ? ನಡೆಯಲಿಕ್ಕೆ ಕಾಲು ಕೊಟ್ಟಾನೆ, ದುಡಿಯಲಿಕ್ಕೆ ಕೈ ಕೊಟ್ಟಾನೆ. ಪರಮಾತ್ಮ ಇಷ್ಟೆಲ್ಲ ಕೊಟ್ಟಾನೆ. ಅದಕ್ಕೆ ಮನುಷ್ಯ ಹಮೇಶ ಏನಪ್ಪ ಅಂದ್ರೆ ಪ್ರಯತ್ನ ಮಾಡಲಿಕ್ಕೆ ಅವ ಪ್ರಾರಂಭ ಮಾಡಬೇಕು ಅಂತ ಮಹಾನುಭಾವರ ಉಪದೇಶ ಇರ್ತದೆ. ಶಾಸ್ತ್ರಗಳಲ್ಲಿ ಕಥೆಗಳನ್ನು, ಘಟನೆಗಳನ್ನು ವರ್ಣಿಸ್ಬೋದು. ಯಾಕೆ ಅಂದ್ರೆ ಮನುಷ್ಯನ ಕೆಲವೊಂದು ಘಟನೆಗಳು ಮನುಷ್ಯನ ಕಲ್ಪನೆಗೆ ಮೀರಿ ಆಗತಕ್ಕಂಥ ಘಟನೆಗಳನ್ನು ನಾವು ಕೇಳ್ತೇವೆ, ನೋಡ್ತೇವೆ, ಅನುಭವಿಸ್ತೇವೆ. ಅಂಥ ಸಮಯಕ್ಕೆ ಮನುಷ್ಯ ನಮ್ಮ ಹಣೆ ಬರ್ರಿ ಅಂತ ಅಂತಿರ್ತಾನೆ. ಪ್ರಯತ್ನ ಮುಗಿದ ಮೇಲೆ ಹಣೆ ಬರ ಅನ್ಬೇಕೆ ವಿನ ಪ್ರಯತ್ನ ಮಾಡಲಾರ್ದೇ ಹಣೆ ಬರ ಅಂದ್ರೆ ಅವನಿಗೆ ಮೂರ್ಖ, ಬುದ್ಧಿಗೇಡಿ ಅಂತ ಶಾಸ್ತ್ರ ಕರೀತಾರೆ. ದೇವಿ ಚರಿತ್ರೆಯಲ್ಲಿ ನೀವು ಓದಿರಿ. ಈಗ ಚಿದ್ಘನಾನಂದ ಸ್ವಾಮಿಗಳ ಚರಿತ್ರೆಯಲ್ಲಿ ನೀವು ಓದಿರಿ. ಏನು ಓದಿರಿ ಅಂತ ಕೇಳಿದರೆ, ಇಬ್ಬರು ಮನುಷ್ಯರು ಬರ್ತಾರೆ. ಅವರು ಮಧುಕೈಟಭರು ಅಂತ ಹೆಸರು ಕೇಳಿರಿ. ಎಲ್ಲಿ ಬರ್ತಾರೆ? ಸಮುದ್ರದಲ್ಲಿ. ಯಾವಾಗ ಬರ್ತಾರೆ, ಯಾಕೆ ಬರ್ತಾರೆ ಅಂತ ಬಹಳ ಸುಂದರ ಕಥೆ ಹೇಳ್ಯಾರ ಅವರು. ಅದು ನಮ್ಮ ಜೀವನದಲ್ಲಿ ಆಗೋದನ್ನು ಕಥೆ ಮೂಲಕ ಹೇಳಿದ್ರೆ ಹ್ಞೂ ಅಂತೀರಿ ನೀವು. ಅದಕ್ಕೆ ಕಥೆ ಇದ್ರೇ ಶಾಸ್ತ್ರ ತಿಳಿಯಂಗಿಲ್ಲ. ಅದಕ್ಕೊಂದು ಕಥೆ ಮಾಡಿದ್ರು. ಏನು ಮಾಡಿದ್ರು? ಸಂಸಾರ ಒಂದು ಸಾಗರ, ಅದು ಹಾಡು. ಬಹುಶಃ ಅದೇ ಹಂಗ್ರಿ ಸಂಸಾರ, ಹಂಗೆ ಸಾಗರ ಅಂತೀರಿ ಅಂದ್ರೆ ನಿಮಗೆ ಕೇಳಿದೆವು, ಎಂದು ಹುಟ್ಟಿರಿ?
ಈ ತಾರೀಕು ಹುಟ್ಟಿರಿ, 2 ಸಲ ಹುಟ್ಟಿರಿ, 2 ಸಲ ಸತ್ತೀರಿ. ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಮ್ಯಜ್ಯತೋ ಮೇ ಶರಣಂ ಕಿಮಸ್ತಿ. ನಿಜಗುಂಡು ಬರೆದು ಜನಿಸಬಾರದ ಯೋನಿ ಮರಣವಾಗದ ತಾಣ ಅಂತ ನೋಡ್ರಿ. ನಾವು ಹುಟ್ಟಲಾರದು ಹೊಟ್ಟೆ ಒಂದು ಇಲ್ಲ ಅಂತ ಇರುವೆ ಮೊದಲು ಮಾಡಿಕೊಂಡು ಆನೆ ತಗ ನಾವು ಹುಟ್ಟಿ ಬಂದೇವಿ. ಜನಿಸಬಾರದ ಯೋನಿ, ನಾವು ಹುಟ್ಟಲಾರದು ಹೊಟ್ಟೆನೇ ಇಲ್ಲ. ಅಷ್ಟು ಹೊಟ್ಟೆಯಾಗಿ ಯಾಕೆ ಹುಟ್ಟಿದಿ ಅಂತಂದ್ರೆ ಅಂಥ ಕರ್ಮಗಳನ್ನು ನೀ ಮಾಡಿದಿ. ಒಬ್ಬನಿಗೆ ಮೆರೆಸ್ತೀರಿ, ಒಬ್ಬಂದ ಜೈಲಿಗೆ ಹಾಕ್ತೀರಿ. ಯಾಕೆ? ಅವ ಆ ಕರ್ಮ ಮಾಡಿರುವುದರಿಂದ ಜೈಲಿಗೆ ಹೋಗ್ತಾನೆ. ಒಬ್ಬನಿಗೆ ಮೆರೆಸ್ತೀರಿ, ಒಬ್ಬನಿಗೆ ನಮಸ್ಕಾರ ಮಾಡ್ತೀರಿ, ಒಬ್ಬನಿಗೆ ಬೈತೀರಿ. ಕಾರಣ ಅವನ ಕರ್ಮ, ಅವನ ವ್ಯವಹಾರ, ಅವನ ಕ್ರಿಯೆಗಳು ಅವನಿಗೆ ದೇವರು ಮಾಡ್ತಾವೆ, ಅವನಿಗೆ ಮನುಷ್ಯರು ಮಾಡ್ತಾವೆ, ಅವನಿಗೆ ರಾಕ್ಷಸರು ಮಾಡ್ತಾವೆ, ಕಡೆಗೆ ದನ ಅಂತ ಮಾಡ್ತಾವೆ. ಮನುಷ್ಯ ಇದ್ದೇನು ದನ ಇದ್ದೆ? ಮಾಡಬಾರ್ದ ಕೃತ್ಯಗಳು ಮನುಷ್ಯ ಇದೆಯಾ ರಾಕ್ಷಸ ಇದೆಯೇ? ಹೇಳ್ತಾ ಇಲ್ಲ ನೀನು. ದನ ಇದ್ದೀಯ, ರಾಕ್ಷಸ ಇದ್ದಿ. ಚಲೋ ಇದ್ರೆ ಅವ್ರೇನು ರೀ ದೇವ್ರದಾರ್ರಿ, ದೇವರು ಆಗ್ತಾರೆ. ಮನುಷ್ಯನ ಸಮಸ್ತಗಳು ಎಲ್ಲವೂ ಇಲ್ಲೇ ಇದಾವೆ. ದೇವಲೋಕ ಇಲ್ಲೇ ಇದೆ, ಮರ್ತ್ಯಲೋಕ ಇಲ್ಲೇ ಇದೆ, ಪಾತಾಳ ಲೋಕ ಇಲ್ಲೇ ಇದೆ, ನರಕ ಲೋಕ ಇಲ್ಲೇ ಇದೆ. ಸರ್ವ ಲೋಕಗಳನ್ನು ಅವರು ಸುಮ್ಮನೆ ಹೇಳ್ಯಾರ, ಪರಂತು ಅವು ಇಲ್ಲೇ ಅದಾವ, ಇಲ್ಲೇ ಅದಾವ. ಸ್ವರ್ಗ, ನರಕ, ಮೃತ್ಯು, ಪಾತಾಳ. ಮನೆಗೆ ಯಾರು ಮಾಡೋರಿಲ್ಲ, ಹೊಸ ಬಿದ್ದ ಅಲ್ಲೇ 1 2 ಮಾಡ್ಕೊಂಡು ಅಲ್ಲೇ ಬಿದ್ದಂದ್ರೆ ಏನು ರೀ ಅಪ್ಪ ನರಕದಾಗ ಅದೇನ್ರಿ ಅವ ಅಂತೀರಿ ನೀವೇ ಬಾಯಿಲಿ. ಅವ್ನು ನರಕದಾಗ ಬಿದ್ದಾನ್ರಿ. ಕೇಳು ತಡ ಅಲ್ಲ, ಮನಸ್ಸು ಅರಿತು ವ್ಯವಹಾರ ಮಾಡ್ತಕ್ಕಂಥ ಸೊಸಿ ಮಕ್ಕಳು ಇದ್ರು ಅಂದ್ರೆ ಏನು ಪುಣ್ಯ ಮಾಡ್ಯಾರ್ರಿ. ಟೈಮ್ ಸರಿ ಚಹಾ ಕೊಡ್ತಾರೆ, ಟೈಮ್ ಸರಿ ನಾಷ್ಟ ಮಾಡಿಸ್ತಾರೆ, ಏನು ಪುಣ್ಯ ಮಾಡ್ಯಾರಿ. ಅವ್ರ ಮನೆಯಲ್ರಿ ಅದು ಸ್ವರ್ಗದ ಸ್ವರ್ಗ. ಸ್ವರ್ಗ ಇಲ್ಲೇ ಅದ, ನರಕ ಇಲ್ಲೇ ಅದ, ದುಃಖ ಇಲ್ಲೇ ಅದ, ಸುಖ ಇಲ್ಲೇ ಅದ. ಅವೆಲ್ಲವೂ ನಮ್ಮ ಕರ್ಮಗಳಿಂದ, ನಮ್ಮ ವ್ಯವಹಾರದಿಂದ ಇವೆಲ್ಲ ನಾವು ಸ್ವರ್ಗ ಲೋಕವನ್ನು ಇಲ್ಲೇ ಭೋಗಿಸ್ತೇವೆ. ಮತ್ತೆ ಅಲ್ಲಿ ಹೋಗೋ ಜರೂರತ್ ಅವರಿಗಿಲ್ಲ. ಶರಣರು ಅಂದರು, ಸತ್ಯ ಮಿಥ್ಯ ನುಡಿಯುವುದೇ ಸ್ವರ್ಗಲೋಕ ಮೃತ್ಯಲೋಕವೆಂಬುದು ಬೇರಿಲ್ಲ ಕಾಣಿರೋ. ಶರಣರು ಬಸವಣ್ಣವರು ಸತ್ಯ ಮರ್ತ್ಯಲೋಕ ದೇವಲೋಕವೆಂಬುದು ಬೇರಿಲ್ಲ ಕಾಣಿರು. ಸತ್ಯ ನುಡಿಯುವುದೇ ಸ್ವರ್ಗ, ಮಿಥ್ಯ ನುಡಿಯುವುದೇ ನರಕ. ಮಾಡಬಾರದನ್ನು ಶಾಸ್ತ್ರ ನಿಷಿದ್ಧವಾದ ಕರ್ಮಗಳನ್ನು ಯಾವುದು ಮನುಷ್ಯನಿಗೆ ಮಾಡಬಾರದು ಅಂತ ಕರ್ಮಗಳನ್ನು ಮಾಡಿದ್ರೆ ಅವನಿಗೆ ಇಲ್ಲೇ ನರಕದ, ಇಲ್ಲೇ ನರಕದ. ಯಾವ ಮನುಷ್ಯ ಸತ್ಯವನ್ನು ಅವನಿಗೆ ಇಲ್ಲೇ ಸ್ವರ್ಗ ಅದ. ಅದಕ್ಕೆ ಸ್ವರ್ಗ ಮೃತ್ಯು ಪಾತಾಳ ಬೇರಿಲ್ಲ ಕಾಣಿರೋ. ಶಾಸ್ತ್ರ ನಮಗೆ ಸ್ಪಷ್ಟವಾಗಿ ಹೇಳಿದೆ. ಇದೊಂದು ದೊಡ್ಡ ಸಂಸಾರ. ಅದನ್ನು ಕಥೆಯಾಗಿ ಹೇಳಿದ್ರೆ ನಿಮಗೆ ಯಾವುದಾಗದೆ ಭಾಳ ದೊಡ್ಡ ಸಾಗರದೊಳಗೆ ಪರಮಾತ್ಮ ಧ್ಯಾನಕ್ಕೆ ಕುಂತಿದ್ದ. ಧ್ಯಾನ ಅಂದರೆ ಗೊತ್ತದಿಲ್ಲ ನಿಮಗೆ? ಹಂಗಂದ್ರೆ ಏನೇ ಅಂದರೆ ನಿರ್ವಿಚಾರ ಸ್ಥಿತಿಯೊಳಗೆ ಏನಾದರೂ ಒಂದನ್ನು ನೆನೆಸೋದಕ್ಕೆ ಧ್ಯಾನ ಅಂತಾರೆ. ಧ್ಯಾನ ಅಂದರೆ ಏನು? ಧ್ಯಾನಂ ಏಕತಾನತ. ಒಂದೇ ಹೆಂಗೆ ಲೋಭಿದು ರೊಕ್ಕದ ಮೇಲೆ ಧ್ಯಾನ ಇರ್ತದೆ, ಕಾಮಿದು ಹೆಣ್ಣಿನ ಮೇಲೆ ಧ್ಯಾನ ಇರ್ತದೆ, ಚಿತ್ತ ಇರ್ತದೆ. ಹೆಂಗೆ ಹುಡುಗರದು TV ಮೇಲೆ ಇರ್ತದೆ, ಅಷ್ಟು ದೇವ್ರ ಮೇಲಿದ್ರೆ ಅದು ಧ್ಯಾನ. ಧ್ಯಾನ ಅಂದರೆ ಏನು ಬೇರೆ ಇಲ್ಲ. ಏನಕ್ಕೇನು ಪ್ರಕಾರದಿಂದ ಲೋಭಿ ಧನವನ್ನು ಅಪೇಕ್ಷೆ ಮಾಡ್ತಾನೆ, ಕಾಮಿ ಸ್ತ್ರೀ ಪುರುಷರನ್ನ ಅಪೇಕ್ಷೆ ಮಾಡ್ತಾರೆ. ಅವರ ತಲೆಯಾಗ ಅದೇ ಇರ್ತದೆ. ಅದಕ್ಕೆ ಧ್ಯಾನಂ ಏಕತಾನತ. ಸತ್ಯವನ್ನು, ನೀವು ನಂಬಿದ ದೇವರನ್ನು ನಿಶ್ಚಲವಾಗಿ ನಿರ್ವಿಕಾರವಾಗಿ ಮನಸ್ಸಿನೊಳಗೆ ನೋಡೋದಕ್ಕೆ ಧ್ಯಾನ ಅಂತಾರೆ. ಆ ಧ್ಯಾನ ಬಲಿತು ಅಂದ್ರೆ ಅವರಿಗೆ ಆ ಪರಮಾತ್ಮನ ಸಾಕ್ಷಾತ್ಕಾರಕ್ಕೆ ಯಾರು ಧ್ಯಾನ ಮಾಡ್ತೀರಿ ಅವ್ರು ಭೇಟಿ ಹಾಕೋದು. ಅವ್ರು ಎಲ್ಲಿ ಹಾಕಿರಲ್ರಕ್ಕ
ಯಾವ ದೇಶದಾಗಿರಲಿ, ಯಾವ ಊರಾಗಿರಲಿ, ಯಾವ ಕಾಲದಾಗಿರಲಿ, ಸ್ವರ್ಗದಲ್ಲಿರಲಿ, ಎಲ್ಲಿದ್ದರೂ ಕೂಡ ಅವರು ನಿಮಗೆ ದರ್ಶನ ಕೊಡ್ತಾರೆ. ಧ್ಯಾನದಲ್ಲಿ ಅಷ್ಟು ಶಕ್ತಿ ಅದು. ಎಂಥ ಶಕ್ತಿ ಅದ ನೋಡಿ ಧ್ಯಾನ. ನಮಗೆ ಧ್ಯಾನ ಪ್ರಪಂಚದ ಶಬ್ದ ರೂಪಗಳ ಮೇಲೆ ಇರ್ತದೆ. ಹೆಣ್ಣು, ಹಣ್ಣು, ಮಣ್ಣು, ಗಂಡು ಇವುದರ ಮೇಲೆ ಇರ್ತದೆ. ಆ ಪರಮಾತ್ಮ ಮೇಲೆ ಇದ್ರೆ ಪರಮಾತ್ಮ ಅವಿಚಲವಾಗಿ, ಲಕ್ಷಿಡ್ರಿ, ಅನವರತವಾಗಿ ಸಂಸಾರ ಧ್ಯಾನ ಮಾಡಿದ್ರೆ ಸಿಕ್ಕಿತೋ ಸಿಕ್ಕಿಲ್ಲೋ ಡೌಟ್ ಅದ. ರೊಕ್ಕ ಧ್ಯಾನ ಮಾಡೋಕ್ಕೆ ಸಿಗ್ತದೋ ಇಲ್ಲೋ, ಪರಂತು ಪರಮಾತ್ಮ ಧ್ಯಾನ ಮಾಡೋದು ಪರಮಾತ್ಮ ಸಿಗ್ತಾನೆ. ಎಷ್ಟು ಚಂದ ಅಂದರೆ ಪರಮಾತ್ಮ ಸಿಗ್ತಾನೆ. ಅದಕ್ಕೆ ಪರಮಾತ್ಮ ಏಕಾಗ್ರ ಚಿತ್ತನಾಗಿ ಕೂತಿದ್ದ. ಪರಮಾತ್ಮ ನಾರಾಯಣ, ಪರಮಾತ್ಮ ಹರಿ ಕೂತಿದ್ದ. ಕೂತ ಕಾಲಕ್ಕೆ ಅವನ ಕಿವಿಯೊಳಗಿಂದ ಒಬ್ಬ ಮಧು, ಒಬ್ಬ ಕೈಠವ ರಾಕ್ಷಸರು. ಇವು ಕತೆ ಬಹಳ ವಿಚಿತ್ರ ಅನ್ನಿಸ್ತಾವ. ಭಾಳ ಜನ ಏನೇನು ಹೇಳ್ತಾರೆ, ಕಿವ್ಯಾಗ ಹೆಂಗೆ ಹುಡ್ತಾರೆ, ಕಿವ್ಯಾಗ ಹೆಂಗೆ ರಾಕ್ಷಸರು ಹುಡ್ತಾರೆ. ನೋಡ್ರಿ, ಅದರ ಅರ್ಥ ತಿಳ್ಕೊಳ್ತದೆ. ಟೆಲಿಗ್ರಾಮ್ ಇರ್ತಾವೆ ನೋಡ್ರಿ, ಟೆಲಿಗ್ರಾಮ್ ಅರ್ಥ ಎಲ್ಲರಿಗೂ ಗೊತ್ತಾಗಿಲ್ಲ. ಅದನ್ನು ಯಾರು ಅಧ್ಯಯನ ಮಾಡ್ಯಾರ ಅವ್ರಿಗೆ ಗೊತ್ತಾಗ್ತದೆ. ಟನ್ 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 ಮಾಡ್ತಿರ್ತದೆ. ಟನ್ 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 ಅಂದ್ರೆ ಇವನಿಗೆ ಗೊತ್ತಾಗ್ತದೆ. ಪರಂತು ಅದು ಗೊತ್ತಾಗ್ತದೆ ಅವ್ರಿಗೆ. ಇದು ನ್ಯೂಸ್ ಇದೇ ಅದ ಅಂತ ಹೇಳ್ತಾರೆ ಅವರು. ಹಂಗೆ ಶಾಸ್ತ್ರದಲ್ಲಿ ಮಾತು ಕಿವಿಯೊಳಗೆ ಹುಟ್ಟ್ಯಾರೆ. ಮಧು, ಕೈಠವ ಅನ್ನತಕ್ಕಂಥ ರಾಕ್ಷಸರು. ಹ್ಯಾಂಗೆ ಕಿವ್ಯಾಗ ಕೂಗುಳು ಬರ್ತದೆ, ಕಿವ್ಯಾಗ ಹೊಲಸು ಬರ್ತದೆ, ಅದರಂತೆ ಏನಪ್ಪ ಅಂತ ಕಿವ್ಯಾಗ ಅದು ಬಂತು. ಎಲ್ಲದ್ರಾಗ ಹೊಲಸದ. ಮೂಗನಾಗ ಹೊಲಸದ ಇಲ್ರಿ, ಕಿವ್ಯಾಗ ಹೊಲಸದ ಇಲ್ರಿ, ಕಣ್ಣಾಗ ಹೊಲಸದ ಇಲ್ರಿ, ಬಾಯಾಗ ಹೊಲಸದ ಇಲ್ರಿ, ಎಲ್ಲ ಕಡೆ ಹೊಲಸದ. ಹೊಲಸು ಎಲ್ಲ ಕಡೆ. ಅವು ಶುದ್ಧ ಮಾಡ್ಕೊಳ್ಳೋದು ಎಲ್ಲರ ಕಡೆ ಆಗೋದಿಲ್ಲ. ಯೋಗಿಗಳು, ಪರಮಾತ್ಮನ ಭಕ್ತರು ಅವನ್ನೆಲ್ಲ ಮಾಡ್ಕೋತಾರೆ. ಅದಕ್ಕೆ ಶರಣ ಹಾಡಿಲ್ಲ ಭಾಳ ಚಂದ. ಏನು ಬೇಕು? ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ವಚನದಲ್ಲಿ ನವಾಮೃತ ತುಂಬಿ. ನಮ್ಮದು ಹೆಂಗಾರೆ? ವಚನದಲ್ಲಿ ತಂಬಾಕು ತುಂಬಿ, ಶಾಂತಾನ ಬಿಡಿ, ಸಿಗರೇಟ್, ಅಡಿಕೆ ತುಂಬಿ, ಕಿವಿಯಲ್ಲಿ ಮಂದಿನಿಂದ ತುಂಬಿ, ಕಣ್ಣಿನಲ್ಲಿ ಪರಧನ, ಪರಪುರುಷ, ಪರ ಸ್ತ್ರೀಯರನ್ನು ತುಂಬಿ. ಹೆಂಗೆ ಪರಮಾತ್ಮವಲ್ಲನ್ರಿ? ಇಲ್ಲ, ತುಂಬಿ 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 ಅಂದರೆ ಅವರು ಕಡೆಗೆ ಮನದಲ್ಲಿ ನಿಮ್ಮ ನೆನಹು ತುಂಬಿ. ಮನುಷ್ಯನ ಒಳಗೆ ಪರಮಾತ್ಮ ತುಂಬಿರಬೇಕು. ನಮಗೆ ರೊಕ್ಕ, ರೂಪಾಯಿ, ಹೆಂಡತಿ, ಗಂಡಿ, ಮಕ್ಕಳನ್ನು ಛೇ 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 ಛೇ. ಅದಕ್ಕೆ ಹೇಳ್ಯಾರ, ಕहाँ बैठू तेरे घर में गैर बैठे हुए हैं पहले. ಭಾಳ ಚಂದ ಹೇಳಿದ್ರು ಹಿಂದೆ. ಯಾರೋ ಹೊಸದಾಗಿ ಮದುವೆ ಮಾಡಿಕೊಂಡು ಪ್ರೇಮ ಆದವರು, ಗಂಡಗ ನೌಕರಿ ಇತ್ತು, ಪಟಕ್ಕನೆ ಅವನಿಗೆ ದೂರ ಎಲ್ಲೇ ಸಮುದ್ರ ದಂಡಿಗೆ ವರ್ಗಾಯಿತು ಗಂಡಗೆ. ದಿನ ಪತ್ರ ಬರೋಕ್ಕೆ, ಜಲ್ದಿ ಬರ್ರಿ, ಜಲ್ದಿ ಬರ್ರಿ, ಮದುವೆ ಆಯಿತು, ನೀವು ಆ ಕಡೆ ಹೋದ್ರಿ, ನಾ ಇಲ್ಲೇ ಉಳಿದೆ, ಬರ್ರಿ ಬರ್ರಿ. ಅವ ಅಂದ, ಆಯ್ತು ಇನ್ನೆಂಟು ದಿನ ಮುಗಿತು ಕೆಲಸ, ಬರ್ತೀನಿ ಅಂತ ಅವ ಪತ್ರ ಬರೀ. ಅವ ಹಿಂಗೆ ತಿಂಗಳು 2 ತಿಂಗಳು, ಬರ್ರಿ ಬರ್ರಿ ಈಕೆ ಅನ್ನಕ್ಕಿ, ಬರ್ತೀನಿ ಅಂತ ಅವನ. 4-6 ತಿಂಗಳು ಹೋಯ್ತು. ಗಂಡ ಎಲ್ಲ ಕೆಲಸ ಬಿಟ್ಟು ಭಾಳ ಬರೀತಾಳೆ ಅಂತ ತಿಳ್ಕೊಂಡು ಬಂದ ಅಲ್ಲಿಂದ. ಈಗಿನ ಹಂಗೇನು ರೈಲ್ವೆ ಗಾಡಿ ಅದು ನಮ್ಮ ದೇಶದಾಗ ಗೊತ್ತದ, ಒಂದು ಬಸ್ ಬರೋವರೆಗೆ ಬರೋಂಗಿಲ್ಲ, ಒಂದು ರೈಲ್ವೆ ಬರೋರು ಟೈಮ್ ಬರೋಂಗಿಲ್ಲ. ಅದು 10 ಮಣಿ 6ಕ್ಕೆ ಬರೋದೇನಪ್ಪ, ರಾತ್ರಿ 12ಕ್ಕೆ ಬಂತಪ್ಪ. ರಾತ್ರಿ ಬಂದು
ಹೆಂಡತಿ ಭೇಟಿ ಆಗಬೇಕು, ಭಾಳ ನೆನೆಸ್ತಾಳೆ. ಭೇಟಿ ಆಗಬೇಕು ತಿಳ್ಕೊಂಡು ಬಾಗಿಲು ಬಡಿತಾನೆ. ಬಾಗಿಲು ತೆರೆದು ನೋಡ್ತಾನೆ. ಅವ ಮಲಗು ಮಂಚ ಮೇಲೆ, ಆಕೆ ಜೊತೆಗೆ ಮಂಚ ಮೇಲೆ ಇನ್ನೊಬ್ಬ ಮಲಗಿದ್ದ. ಬಾಗಿಲು ತೆರೆದು ನೋಡಿ ಗರಕ್ಕನೆ ಗಂಡು ಹೊಳೆದ. ರೀ 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 ಅಂತಕೊಂಡು ಒಂದು ಧೋತ್ರ ಹಿಡಿದ್ಲು. ಅವಾಗ ಗಂಡ ಈ ಮಾತಂತಾನೆ, कहाँ बैठो तेरे घर में गैर बैठे हुए हैं पहले. यूं कहकर दामन छुड़ा के चल दिए. कहाँ बैठो तेरे घर में गैर बैठे हुए हैं पहले. ಗಂಡ ಮಲಗು ಹಾಸಿಗೆ ಮೇಲೆ ಇನ್ನೊಬ್ಬ ಮಲಗಿದ್ರೆ ಗಂಡ ಅಲ್ಲಿ ಇರ್ತಾನೇನು? ಇರುವುದಿಲ್ಲ. ದಾಮನ್ छुड़ा करके चल दिए. ಅವ ಹೋದ ಬಿಟ್ಟು. ಇದು ಇಲ್ಲಿ ಜೀವ, ನಾವು ಇಲ್ಲಿ ಇದು ಪರಮಾತ್ಮನ ಹಾಸಿಗೆ ಮಂಚದ. ಮನದೊಳಗೆ ಶಿವತಾನೆ ಮನೆ ಮಾಡಿಕೊಂಡಿಯೇನು. ಈ ಮನದಾಗ ಆ ಪರಮಾತ್ಮನೇ ಇರಬೇಕೇನು. ಪರಮಾತ್ಮ ಬಿಟ್ಟು ಮತ್ತಾರ ಇದ್ರೆ ಪರಮಾತ್ಮ ವಾಪಸ್ ಬರುವುದಿಲ್ಲ. कहाँ बैठो तेरे घर में गैर बैठे हुए हैं पहले. ನಮ್ಮ ಮನಸ್ಸೊಳಗೆ ಪರಮಾತ್ಮನ ಇದು ಸ್ಟೇಜ, ಪರಮಾತ್ಮನ ಪಲ್ಲಂಗ ಇದು ಮನುಷ್ಯ. ಇಲ್ಲಿ ನೀ ಇದ್ದಿ, ನಿನ್ನ ಜೀವ ಬಾಯಲ್ಲಿ ಹೇಳ್ತೀವಿ ನಾ 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 ಮಾಡ್ತಿಯಲ್ಲ, ಇಲ್ಲೇ ಅದಾನ ಜೀವ. ಮನದೊಳಗೆ ಶಿವತಾನೆ ಮನೆ ಮಾಡಿಕೊಂಡಿಯೇನು. ಆ ಮನದೊಳಗೆ ಇನ್ನೊಬ್ಬರು ಯಾರೇ ಕೂತಿದ್ರೆ ಪರಮಾತ್ಮ ಬರಂಗಿಲ್ಲ, ಬರಂಗಿಲ್ಲ, ಬರಂಗಿಲ್ಲ. ಪುಣ್ಯಾತ್ಮರೇ, ಪರಮಾತ್ಮ ನಾವು ದಿನ ಅಂತೇವಿ ಭಗವಂತ ನಮ್ಮ ಮೇಲೆ ಗುರು ಕೃಪಾ ಮಾಡಂಗಿಲ್ಲ, ಭಗವಂತ ಕೃಪಾ ಮಾಡಂಗಿಲ್ಲ, ನಮ್ಮ ದಯ ಮಾಡಂಗಿಲ್ಲ. ನಾವು ಕರೆದ್ರೆ ಬರಂಗಿಲ್ಲ, ತಪ್ಪದು. ಪರಮಾತ್ಮನ ಕೆಲಸ ನಂಬಿ ಕರೆದರೆ ಬಸವಣ್ಣವರು ಓಯನ್ನನೇ ಶಿವನು ನಂಬರು ನಚ್ಚರು ಬರೆದ ಕರೆವರು ಕೊಂಬ ಮೆಟ್ಟಿ ಕೂಗೆಂದ. ಸೋಮ ಕರೆದ್ರೆ ಏನು ಮಾಡ್ತಾರೆ? ಸುಮ್ಮನೆ ಅಡುಗೆ ಆಗ್ಯದ ಮಧ್ಯಾಹ್ನ ಉಂಡ್ರೆ ಯಾರು ಉಣ್ತೀರೇನು ರೀ? ಉಂಡ್ರೆ ಅನ್ನಂಗಿಲ್ಲ, ಉಣ್ತೀರೇನು? ಅವರು ಚೊಕೋತಾರೆ, ಉಣ್ತೀರಿ ಏನಾದ್ರೆ ಚೊಕೋತಾರೆ. ಆಯ್ತು ಆಯ್ತು ನಾವು ಬರ್ತೇವೆ ರೀ ಅಂತ. ನೀವು ಹಾಗೆ ದೇವ್ರಿಗೆ ಕರೆಯೋದು, ಸಿಗ್ತೀರೇನು? ಹಾಂ ಆಯ್ತು ಸಿಗ್ತೀನಿ ಅಂತ. ನಂಬರು ನಚ್ಚರು ಬರೆದ ಕರೆಯವರು ಕೊಂಬ ಮೆಟ್ಟಿ ಕೂಗೆಂದ ನಮ್ಮ ಕೂಡಲ ಸಂಘ. ಪುಣ್ಯಾತ್ಮರೇ, ಇದು ಸಂಸಾರನೇ ಹಾಗದೆ, ಪ್ರಪಂಚನೇ ಹಾಗದ. ಅದನ್ನು ನಮಗೆ ಕಥೆ ಮೂಲಕವಾಗಿ ಹೇಳ್ಬೇಕಂತಾರೆ. ಸೀದಾ ನಿಮ್ಗೆ ಹೇಳಿದ್ರೆ ಸಿಟ್ಟು ಬರ್ತದ್ರೆ, ನೀನೇ ಇದ್ದಿ ನಿನ್ನಿಂದ ಹೆಸರು ತೊಗೊಂಡು ಸಿಟ್ಟು ಬರ್ತದೆ. ಸೋಮ ಯಾರ್ದಾರ ಹೆಸರು ತೊಗೊಂಡ್ರು? ಒಬ್ಬ ಮಧು, ಕೈಟಭ ಅವ್ರ ಹೆಸರು ತೊಗೊಂಡ್ರು. ಅವ್ರು ಯಾರು? ಇವರೇ, ಇವರೇ, ಮತ್ತು ಯಾರು ಬೇರೆ ಅಲ್ಲ. ಎಲ್ಲರಲ್ಲಿ ಮಧು ಅದಾನ, ಎಲ್ಲರಲ್ಲಿ ಕೈಟಭ ಅದನ್ನು ತಿಳ್ಕೊರಿ ನೀವು. ಯಾರಿಲ್ಲ, ಎಲ್ಲ ಹೆಣ್ಣಿನಲ್ಲಿ ಎಲ್ಲ ಗಂಡಿನಲ್ಲಿ ಮಧು ಕೈಟವರು ಅದಾರೆ. ಕೈಟವರು ಮಧು ಅದರ ತಿಳ್ಕೊಂಡ ದಿನ ಮನೆಯಾಗ ಜಗಳ ಆಗ್ತವೆ, ಫಾರಿಕತ ಆಗ್ತವೆ, ಡೈವರ್ಸ್ ಆಗ್ತವೆ, ಮನೆ ಬದಲಾಗ್ತವೆ, ಮರಣ ಆಗ್ತವೆ. ಇವೆಲ್ಲ ಯಾಕೆ ಆಗ್ತವೆ? ಮಧು ಕೈಟವರಿಂದೇ ಆಗ್ತವೆ. ಎಲ್ಲರ ಮನುಷ್ಯನೊಳಗೆ ಅದಾರ ಅವರು. ಅದನ್ನೊಂದು ಕಥೆ ಮಾಡಿ ಹೇಳಿದ್ರು ಅವರು. ಏನು ಹೇಳಿದ್ರು? ಪರಮಾತ್ಮ ಧ್ಯಾನಕ್ಕೆ ಕೂತಿದ್ದ. ಕಥೆ ಆದರೆ ಎಲ್ಲರೂ ಚಂದ ಕೇಳ್ತಾವೆ, ಹುಡುಗಿ ಸೀದಾ ಹೇಳೋದು ಕೇಳಂಗಿಲ್ಲ. ಪರಮಾತ್ಮ ಧ್ಯಾನಕ್ಕೆ ಕುಂತಿದ್ದ. ಕುಂತ ಕಾಲಕ್ಕೆ ಏನಾಯಿತು ಅಂತಂದ್ರೆ, ಜಗತ್ಕರ್ತನಾಗಿರ್ತಕ್ಕಂಥ ಬ್ರಹ್ಮ ಅಲ್ಲೇ ಇದ್ದ. ಅವಾಗೇನಾಯಿತು ಅಂದ್ರೆ, ಆ ಪರಮಾತ್ಮನ ವಿಷ್ಣು ಭಗವಂತನ ಕಿವಿಯಿಂದ ಕೃಷ್ಣ ಏನಪ್ಪ ಹೇಳಿದ್ರು ಅವರು, ಕರುಣ ಮಲೋದ್ಭೂತವು ಮಧುಕೌಟವವು. ಕಿವಿ ಹೆಂಗೆ ಕೂಗುಣ ಹುಡುತ್ತದ, ಕಣ್ಣಾಗ ಪಿಚ್ಚದ, ಮೂಗನಾಗ ಸೊಂಬಳದ, ಬಾಯಾಗ ಜ್ವಲ್ಲದ, ಇವೆಲ್ಲ ಅದಾವಲ್ರಿ. ಇವು ನಮ್ಮಲ್ಲೇ ಹುಟ್ಟ್ಯಾವ, ಖರೆ ಯಾವ್ರು ಇಟ್ಕೋತೀರಿ? ಏಕಿ ದೋಣಿ ನಮ್ಮಲ್ಲೇ ಹುಡ್ತಾವ, ಏನು ಮಂದಿ ಹುಡ್ತಾವ?
ಅವು ಇಟ್ಕೋತೀರೇನು ಜಾಕಿ ಮಾಡಿ? ಯಾರೂ ಇಟ್ಕೊಳಂಗಿಲ್ಲ. ಸೋಂಬಳ ಶೋಡು ಬಾಗಿತೀರಿ, ಪಿಚ್ಚ ವಾರಿಸ್ತೀರಿ, ಉಗುಳ್ತೀರಿ. ನಿಮ್ಮಲ್ಲೇ ಹುಟ್ಟಿ ಅವ್ರು ಇಟ್ಕೋಬೇಕು. ಹೊಲಸ ಇಟ್ಕೊಳಂಗಿಲ್ಲ ಯಾರು. ದೋಷ ನಮ್ಮಲ್ಲೇ ಹುಟ್ಟ್ಯಾವ. ಎಲ್ಲಿ? ಪರಮಾತ್ಮನ ಕಿವಿಯಿಂದ, ವಿಷ್ಣುವಿನ ಕಿವಿಯಿಂದ ಆ ಮಲದಿಂದ ಕೂಗುಣ ಏನದ ಹಂಗೆ ಹೊರಗೆ ಬರ್ತದೆ. ಹಾಗೆ ಕಣ್ಣಾಗ ಪಿಚ್ಚ ಬರ್ತದೆ, ಮೂನ ಸುಮ್ಮನೆ ಬರ್ತದೆ. ಹಂಗೆ ಅವರಿಬ್ಬರು ರಾಕ್ಷಸರು ಉತ್ಪನ್ನ ಆದರು. ಉತ್ಪನ್ನ ಆಗಿ ನೋಡಿದ್ರು ಬ್ರಹ್ಮ ಕುಂತಿದ್ದ. ಯಾರಪ್ಪ ನೀ? ನಾ ಜಗತ್ತಕ್ಕೆ ದೃಷ್ಟಿ ಮಾಡೋ ಬ್ರಹ್ಮ. ನೀ ಯಾತ್ರ ಬ್ರಹ್ಮ ಆದರು, ನೀ ಯಾತ್ರ ಬ್ರಹ್ಮ? ನಾವು ಬ್ರಹ್ಮ ಇದ್ದೇವೆ, ನೀ ಯಾತ್ರ ಬ್ರಹ್ಮ? ಜಗಳ ಶುರುವಾಯ್ತು ರೀ ಸಮುದ್ರದೊಳಗೆ. ನೋಡ್ರಿ, ಸಮುದ್ರದಾಗ ಯಾಕೆ ಹೇಳಿದ್ರು? ಈ ಸಂಸಾರನೂ ಸಮುದ್ರ ಅದ ರೀ. ಸಮುದ್ರದ ಉದ್ದ ಅಳತೆ ಯಾರೇ ನೋಡ್ಯಾರೇನು? ಯಾರೂ ನೋಡಿಲ್ಲ. ಯಾರು ನೋಡ? ಎಲ್ಲದೋ ಎಡದೂರದೋ ಎನ್ಸೋದೋ ಎಂದಿನಿಂದದೋ ಗೊತ್ತಿಲ್ಲ. ಹಂಗೆ ನಾವು ಎಂದಿನಿಂದ ಹುಟ್ಟಿದ್ದೇವೆ, ಎಂದು ಹುಟ್ಟಿದ್ದೇವಲ್ಲ, ಎಂದಿನಿಂದ ಹುಟ್ಟಕ್ಕೆ ಚಾಲು ಮಾಡಿದ್ದೇವೆ ನಮಗೂ ಗೊತ್ತಿಲ್ಲ. ಬಹುಶಃ ನೀವು ನಿಮ್ಮ ಜನ್ಮ ಕುಂಡಲಿ ತೆಗೆದ್ರೆ ಗೊತ್ತಾಗ್ತದೆ. ಹಿಂದಿನ ಜನ್ಮದಾಗ ಏನಿದ್ದಿ, ನೀ ಕತ್ತೆ ಹಾಕೋದ್ರೆ ಮನುಷ್ಯ ಏನಿದ್ದಿ ಎಲ್ಲ ಹೇಳ್ತದೆ. ಹಿಂದಿನ ಜನ್ಮದಾನೆ ಹೆಂಗಿದ್ದಿ, ಅಥವಾ ಅದ್ರ ಹಿಂದೆ ಏನಿದ್ದಿ ಇರ್ತದೆ. ಈ ಮನುಷ್ಯನ ಜೀವ ಅನಂತ ಕಾಲದಲ್ಲಿ, ಅದಕ್ಕೆ ಇದಕ್ಕೆ ಅಪಾರ ಸಂಸಾರ ಸಮುದ್ರ ಮಧ್ಯೆ ಸಮ್ಯಜ್ಜತೋ ಮೇ ಶರಣಂ ಕಿಮಸ್ತಿ. ನಾವು ಎಷ್ಟು ಸಲ ಹುಟ್ಟಿದ್ದೇವೆ, ಎಷ್ಟು ಸಲ ಸತ್ತಿದ್ದೇವೆ ನಮಗೆ ಗೊತ್ತಿಲ್ಲ. ಶಾಸ್ತ್ರ ಹೇಳ್ತದೆ ಇದು ಅಪಾರ ಅದ. ಈ ಸಂಸಾರದೊಳಗೆ ಅನಂತ ಜನ್ಮದಲ್ಲಿ ಇಬ್ಬರು ರಾಕ್ಷಸರು ಬರ್ತಾರೆ. ಅವೆಲ್ಲ ನಮ್ಮ ಹಂತಕ್ಕೆ ಅದಾವೆ, ನಮ್ಮದೇ ಕತೆ ಹೇಳ್ಯಾರವ್ರು. ಹಂಗೆ ಏನವರು? ರಾಗ ದ್ವೇಷ. ಮಧುಕೈಟಭ ಅಂದ್ರೇನು? ಕೈಟಭ ಅಂದ್ರೆ ದ್ವೇಷ, ಮಧು ಅಂದ್ರೆ ರಾಗ. ಎಲ್ಲರ ಹಂತಕ್ಕದ ನೋಡ್ರಿ, ಎಲ್ಲರ ಹಂತಕ್ಕದ. ನಮ್ಮ ಅನಂತ ಜನ್ಮಗಳಲ್ಲಿ ಯಾವ ಜನ್ಮ ತಗೊಂಡು ಬಂದರೂ ಈ ರಾಗ ಇರ್ತದೆ, ದ್ವೇಷ ಇರ್ತದೆ. ತನಗೆ ಬೇಕು ಪ್ರೇಮ ಮಾಡ್ತದೆ, ಬೇಡಾದ್ರೆ ಕಡಿತದೆ ಅಲ್ಲ. ಪ್ರೇಮ ಮಾಡಿದರೆ ಎಲ್ಲರಲ್ಲಿ, ದನ ಕತ್ತಿ ಎಲ್ಲದರಲ್ಲಿ ಪ್ರೇಮ, ದ್ವೇಷ ಅದ, ಸಿಟ್ಟದ. ಈ ಸಿಟ್ಟು ಎಲ್ಲದರಲ್ಲಿ ಅದ. ಎಷ್ಟು ಜನ್ಮ ನಾವು ಬಂದರೂ ಕೂಡ ಪ್ರತಿಯೊಂದು ಪ್ರಾಣಿಯಲ್ಲಿ, ಪಕ್ಷಿಯಲ್ಲಿ ಎಲ್ಲಕ್ಕೂ ಅದ. ಒಂದು ಇರುವಿಗೆ ಹಿಂಗೆ ಕೈ ಹಚ್ಚಿ ಕಡಿತದೆ, ನಿನಗೆ ಬಿಡಂಗಿಲ್ಲ, ಅದು ಕಡಿತದೆ. ಸಕ್ಕರೆ ಹಾಕಿದ್ರೆ ಬರ್ತದೆ. ತೃಣಂ ಪಶ್ಯನ್ ಪಶವ ಆಗಚ್ಚಂತಿ, ದಂಡಂ ಪೃಷ್ಠವ ಪಶವ ನಿರ್ಗಂಚಂತಿ. ಹುಲ್ಲು ಹಿಡ್ಕೊಂಡ್ರೆ ದನನೂ ಓಡಿ ಬರ್ತಾವೆ, ಬಡಗಿ ತೊಗೊಂಡ್ರೆ ಓಡಿ ಹೋಗ್ತಾವೆ. ನಾಯಿ ಅಂತ ನಾಯಿ ಚೊಚ್ಚ ಮಾಡೋದು ತಿಂತದೆ, ಹಡೆ ಅಂದರೆ ಓಡಿ ಹೋಗ್ತದೆ, ಅದಕ್ಕೂ ಗೊತ್ತದ. ಇದು ಎಲ್ಲರಲ್ಲಿ ಅದ. ಏನು? ಬೇಕು ಬೇಡ, ಪ್ರೀತಿ ಸಿಟ್ಟು, ಇದು ಎಲ್ಲದರಲ್ಲಿ ಅದ. ಇವು ಹುಡ್ತಾವೆ ಹೆಂಗ್ರಿ? ಕಿವಿಯಿಂದ. ನೀವು ನೋಡಿಲ್ಲ ಅವರಿಗೆ. ಯಾರೋ ಬಂದು ಹೇಳಿ, ಏನು ರೀ ಅಲ್ಲಿ ವರ್ಣನೆ ಮಾಡ್ತಿದ್ರು ಅವ್ರಾಗ ಎಷ್ಟು ಚಲೋ ಅದ್ರ ಹೇಳ್ತೀವಿ ಅಂದ್ಕೊಂಡು. ಹೆಂಗೆ ರೀ? ಚಲೋ ಅದ ರೀ. ಆಯಿತು. ಯಾರೇ ಬಂದು, ಯಾಕೆ ನೀವು ಭಾಳ ಚಂದ ಇದ್ದೀವಿ ನೋಡಿ, ನಿಮ್ದು ಎಲ್ಲ ಹೇಳಕತ್ತೀರಲ್ಲ ಸುದ್ದಿ, ನೀವು ಭಾಳ ಕುಡ್ತೀರಿ ತೋತೀರಿ, ಹಿಂಗೆ ಕುಡಿ, ಚಹಾ ಕುಡಿತೇನೆ ಅಂತ ಕೇಳ್ತಾರೆ. ಉಪ್ಪಿಟ್ಟು ಮಾಡಲಿ, ಚಾನೇ ಕುಡಿತೇನೆ. ನೀವು ನೋಡಿಲ್ಲ, ಕೇಳಿರಿ, ಕೇಳಿನೇ ನಿಮಗೆ ಪ್ರೀತಿ ಬರ್ತದೆ, ಚಹಾ ಕುಡಿತೀರ ಅಂತೀರಿ. ಯಾರೇ ಬಂದು ಹೇಳಿದ್ರು ಜಗಳಾಗಿದೆ ಅಂತ, ಬೇಜಾರಂದ್ರೆ ಪ್ರೇಮ ಮಾಡ್ತೀರಿ, ಸಿಟ್ಟು ಬರ್ತದೆ. ಕೇಳಿನೇ ಪ್ರೇಮ, ಕೇಳಿನೇ ಸಿಟ್ಟ. ಇಂಥ ಭಾಳ ಇತಿಹಾಸದಲ್ಲಿ ಘಟನೆಗಳದಾವೆ. ನಳ ದಮಯಂತಿದು ಕೇಳಿನೇ ಪ್ರೇಮ ರಾಜರದು, ಅವನ್ನ ಮಾಡ್ಕೋಬೇಕಂತ. ಜಗತ್ತಿನೊಳಗೆ ಈ ಕಿವಿ ಏನದ, ಇದರಷ್ಟು ಪಾಪನೂ ಯಾವುದು ಮಾಡೋಂಗಿಲ್ಲ, ಇದರಷ್ಟು ಪುಣ್ಯನೂ ಯಾವುದು ಮಾಡೋಂಗಿಲ್ಲ. ಮಂದಿ ನಿಂದ ಕೇಳೋದು, ಮಂದಿ ಸುದ್ದಿ ಕೇಳೋದು ಪಾಪ ಬರ್ತದೆ.
ಪರಮಾತ್ಮನ ಸುದ್ದಿ ಪರಮಾತ್ಮನ ಮಾತು ಕೇಳಿದರೆ ಪುಣ್ಯ ಬರ್ತದೆ. ಇಷ್ಟೇ ಈ ಕಿವಿ. ಅದಕ್ಕೆ ಮಹಾತ್ಮರು ಸದಾ ಸ್ಮರಣ ಮಾಡು, ಮತ್ತೊಂದನ್ನು ಕೇಳದಂತೆ ಏನು ಮಾಡಂದ್ರೆ ಅವರು ಬಧಿರನ ಮಾಡಯ್ಯ ತಂದೆ. ಸುಮ್ಮನೆ ಅಂದ್ರೆ ಬಸವಣ್ಣ ಯಾರ ಕಿವುಡ ಬೇಕಂತಾರೆ, ಪರಮಾತ್ಮ ಕಿವುಡು ಮಾಡಂತಾರೆ ಬಸವಣ್ಣ. ಮತ್ತೊಂದನ್ನು ಕೇಳದಂತೆ ಬಧಿರನ ಮಾಡಯ್ಯ ತಂದೆ. ಹಮೇಶ ಕಿವುಡು ಮಾಡಂದಿಲ್ಲ, ಮತ್ತೊಂದನ್ನು ಕೇಳದಂತೆ ಬಧಿರನ ಮಾಡಯ್ಯ ತಂದೆ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಮತ್ತೊಂದನ್ನು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ನೋಡಿ ಹೆಂಗದ ಪರಮಾತ್ಮ ಲಿಂಗ. ನಿನ್ನ ಬಿಟ್ಟು ಮತ್ತೊಂದನ್ನು ನೋಡ್ಲಾರ್ದಂಗೆ ನಾವು ಕುಡ್ಡು ಮಾಡಪ್ಪ, ಕುಡ್ಡು ಮಾಡು. ಮತ್ತೊಂದು ನೋಡೋಕ್ಕಲ್ಲ, ಎಲ್ಲಿ ನೋಡಿದ್ರು ನಿನ್ನನ್ನೇ ನೋಡಿರಬೇಕು, ಎಲ್ಲವೂ ಪರಮಾತ್ಮ ರೂಪದಲ್ಲಿ ನೋಡಿರಬೇಕು. ಅಂಥ ಕಣ್ಣು ಕೊಡು ಪರಮಾತ್ಮ ನನಗೆ. ಮತ್ತೊಂದು ನೋಡ್ತಕ್ಕಂಥ ಕಣ್ಣು ಬೇಡ. ನಿನ್ನ ನಾಮ ನಿನ್ನ ಶ್ರವಣ ಬಿಟ್ಟು ಮತ್ತೊಂದನ್ನು ಕೇಳದಂಥ ಕಿವುಡನ ಮಾಡಯ್ಯ ತಂದೆ. ಪರಮಾತ್ಮ ನನಗೆ ಕಿವುಡು ಮಾಡಪ್ಪ. ಅದಕ್ಕೆ ಅಂತಾರೆ ಏಕೆ ಹುಟ್ಟಿಸಿದೆ ಬಸವಣ್ಣ ಈ ಪಾಪಿ ಶರೀರಕ್ಕೆ ಯಾಕೆ ಕೊಟ್ಟು ಪರಮಾತ್ಮ? ನಿನ್ನ ನಾಮ ಕೇಳುವಲ್ದು, ನಿನ್ನನ್ನು ನೋಡುವಲ್ದು, ನಿನ್ನನ್ನು ಹಾಡುವಲ್ದು, ನಿನ್ನ ಮಂದಿರಕ್ಕೆ ಬರುವಲ್ದು, ನಿನ್ನ ಪೂಜೆ ಮಾಡೋದು, ಇಂತಹ ಪಾಪದ ಶರೀರ ಯಾಕೆ ಕೊಟ್ಟು ಪರಮಾತ್ಮ ಅಂತ ಬಸವಣ್ಣವರು ಪರಮಾತ್ಮನಿಗೆ ಕೇಳಿದ್ದಾರೆ. ಯಾವುದು ಮಾಡಕ್ಕೆ ಕೇಳ್ಯಾರ ಅದು ನಾವು ಮಾಡಲ್ಲ. ದೇವರನ್ನು ನೋಡಂಗಿಲ್ಲ, ದೇವರನ್ನು ಕೇಳಂಗಿಲ್ಲ, ದೇವರನ್ನು ಹಾಡಂಗಿಲ್ಲ, ದೇವರನ್ನು ಮುಟ್ಟಂಗಿಲ್ಲ, ದೇವರ ಗುಡಿಗೆ ಹೋಗಂಗಿಲ್ಲ, ದೇವರು ನೆನೆಸಂಗಿಲ್ಲ. ಏಕೆ ಹುಟ್ಟಿಸಿದಿ ಪರಲೋಕ ದೂರನ? ಹೇ ಪರಮಾತ್ಮ ನನಗೆ ಯಾಕೆ ಹುಟ್ಟಿಸಿದಿ? ನಾನು ಹುಟ್ಟಿಸಿ ಏನು ಫಲ ಆಯಿತು ಅಂತ ಬಸವಣ್ಣವ್ರು ಕೇಳ್ತಾರೆ ಪುಣ್ಯಾತ್ಮರೇ. ಅದಕ್ಕೆ ಮನುಷ್ಯಂದು ಈ ಕಿವಿ ಭಾಳ ದೊಡ್ಡ ಮಾತದು. ಜಗತ್ತಿನೊಳಗೆ ಭಾಳ ದೊಡ್ಡದು. ಯಾಕೆ ಪರಮಾತ್ಮನ ಕೇಳ್ತಾವ, ಶ್ರವಣ ಮಾಡಬೇಕು. ಜೀವನದೊಳಗೆ ಪರಮಾತ್ಮನ ಕಥೆಯನ್ನು ಕೇಳದಿದ್ದರೆ ಆ ಮನುಷ್ಯನಿಗೆ ಭಾಳ ಬೈದಾರ. ದಿನ ಪರಮಾತ್ಮನ ಕೇಳಬೇಕು, ಅವನ ಶ್ರವಣ ಮಾಡಬೇಕು, ಅವನ ಚಿಂತನೆ ಮಾಡಬೇಕು. ಜೈಸಾ ಸೋಚೋಗೆ ವೈಸಾ ಹೋಗೆ. ಥಿಂಕಿಂಗ್ ಈಸ್ ಬಿಕಮಿಂಗ್. ನೀವು ಹೆಂಗೆ ನೋಡ್ತೀರಿ ಹಾಗೆ ವಿಚಾರ ಮಾಡ್ತೀರಿ, ಏನು ಕೇಳ್ತೀರಿ ಹಾಗೆ ವಿಚಾರ ಮಾಡ್ತೀರಿ, ಏನು ಮಾಡ್ತೀರಿ ಹಾಗೆ ವಿಚಾರ ಮಾಡ್ತೀರಿ. ಅದಕ್ಕೆ ಮನುಷ್ಯನಿಗೆ ಸದಾ ಭಗವಂತನ ನೋಡಬೇಕು, ಭಗವಂತನ ಕೇಳಬೇಕು, ಭಗವದ್ ಭಕ್ತರನೊಳಗೆ ಮನುಷ್ಯ ಇರಬೇಕು, ಅವನ ಕಲ್ಯಾಣ ಆಗ್ತದೆ ಅಂತ ತಿಳ್ಕೊಂಡು ಏನಪ್ಪ ಅಂದ್ರೆ ಇದು ಮಧು ಕೈಟವರ ಚರಿತ್ರೆಯನ್ನು ಹೇಳಿದ್ದಾರೆ. ಆ ಮಧು ಕೈಟವರು ಇಬ್ಬರು ಸಂಸಾರ ಸಾಗರದೊಳಗನೆ ಉತ್ಪನ್ನ ಆಗಿ ಸತ್ಯವಂತರಿಗೆ ಕಾಡ್ತಾರೆ. ನೇಮದ ನಿಮ್ಮನೆ ಸುತ್ತ 4 ಮಂದಿ ಕುಡುಕರಿದ್ರು ಅಂದ್ರೆ ನಿಮಗೂ ಕುಡಿಯೋಕ್ಕೆ ಕಲಿಸ್ತಾರೆ, ಖರ್ಚು ಮಾಡಿ ನಿಮಗೆ ಕುಡಿಯೋಕ್ಕೆ ಕಲಿಸ್ತಾರೆ, ಖರ್ಚು ಮಾಡಿ ನಿಮಗೆ ಸಿನಿಮಾ ಕರ್ಕೊಂಡು ಹೋಗ್ತಾರೆ, ಖರ್ಚು ಮಾಡಿ ನಿಮಗೆ ಹೋಟೆಲ್ ಕರ್ಕೊಂಡು ಹೋಗ್ತಾರೆ. ಯಾಕೆ? ಜಗತ್ತಿನ ನಿಯಮದ ಅವರು ನನ್ನಂಗಿರಬೇಕು ಅಂತ, ನನ್ನಂಗಿರಬೇಕು. ನಾ ಅವ್ರಂಗೆ ಆಗ್ಬೇಕಿಲ್ಲ, ಅವರು ನನ್ನಂಗಿರ್ಬೇಕು. ಕುಡ್ಕಂತಾನ ಚಲೋವ್ರಂಗೆ ಆಗ್ಬೇಕು ಅನ್ನಂಗಿಲ್ಲ, ಅವ್ರು ಚಲೋವ್ರು ನನ್ನಂಗೆ ಕುಡಿಬೇಕು, ನನ್ನಂಗೆ ಆಡಬೇಕು, ನನ್ನಂಗೆ ತಿನ್ನಬೇಕು. ಎಂಥ ವಿಚಿತ್ರ ಜಗತ್ತು ಅದ. ವಿಚಾರ ಮಾಡಿ ನೋಡ್ರಿ ನೀವು. ಆ ಮಧು ಕೈಟವರು ಇಬ್ಬರು ಏನಪ್ಪ ಅಂತ ಕೇಳಿದರೆ ಯಾವಾಗ ಜಗಳ ಚಾಲು ಮಾಡಿದ್ರು. ಮನುಷ್ಯ ಹಾಳಾದ ಮನುಷ್ಯ ಚಲೋರಿಗೆ ನೋಡೋಕೆ ಚಲೋ ಅನ್ಸಂಗಿಲ್ಲ ಅವನಿಗೆ. ಅವರು ನನ್ನಂಗೆ ಆಗ್ಬೇಕಂತ ನಾನು ಬಂದಿದ್ದು ನಿನ್ನಂಗೆ, ನೀನು ಆಗೋ ನನ್ನಂಗೆ. ಎಲ್ಲರೂ ಕಚ್ಚಾಡಕತ್ತರು. ಪರಮಾತ್ಮ ಮಕ್ಕೊಂಡಾನೆ, ಘೋರವಾದ ನಿದ್ರೆಯೊಳಗದನ ಪರಮಾತ್ಮ.
ಇವನಿಗರೇ ಬೆನ್ನು ಹತ್ತಿ ಕಚ್ಚಾಡಕತ್ಯಾರ ಬ್ರಹ್ಮಗೆ ಮಧುಕೈಟಭರು ಇಬ್ಬರು. ಆವಾಗ ಪರಮಾತ್ಮನಿಗೆ ಎಚ್ಚರ ಮಾಡ್ಬೇಕಂತಾರೆ, ಪರಮಾತ್ಮ ಹೇಳಕ್ಕೆ ತಯಾರಿಲ್ಲ. ಆವಾಗ ನಿನ್ನೆ ಕೇಳಿರಿ, ಪರಮಾತ್ಮ ಎಚ್ಚರಾಗ್ತಾನೆ. ಮಧುಕೈಟಭರ ಜೊತೆಗೆ ಎಷ್ಟೋ ವರ್ಷ ಸಮುದ್ರದೊಳಗೆ ಯುದ್ಧ ಮಾಡ್ತಾರೆ. ಸಮುದ್ರ ನೀರಂದ್ರೇನು? ಸಂಸಾರ. ಇದು ಅಪಾರ ಸಂಸಾರ ಸಮುದ್ರ ಮಧ್ಯೆ. ಇಲ್ಲಿ ಅನಂತ ಕಾಲದವರೆಗೆ ಯುದ್ಧಗಳು ಪರಮಾತ್ಮ ಜೊತೆಗೆ ಮಾಡ್ತಾರೆ. ಅವರು ಮಧುಕೈಟಭರು ಯಾರು ಅಂತ ಕೇಳಿದರೆ ಈ ಕತೆ ನಮ್ಮ ಜೀವನದಲ್ಲಿ ಹೇಳ್ಯಾರ. ಮಹಾತ್ಮರದು ಮಾತು ಭಾಳ ದೊಡ್ಡ ಇರ್ತಾವೆ. ವ್ಯಾಜೇನ ಅಂತಾರೆ ಸಂಸ್ಕೃತದಾಗ. ಒಬ್ಬರ ಮೇಲೆ, ಈಗ ನಿಮ್ಗೆಲ್ಲರಿಗೂ ಗೊತ್ತದ, ಎಲ್ಲರಿಗೂ ಗೊತ್ತದ. ಮಗ್ಗಲ ಮನೆಯವ್ರು ಬೇಡಾಗಿದ್ದಾರೆ ಅಂದ್ರೆ ಈ ಮನೆಯವ್ರು ಬೈತಿರ್ತಾರೆ. ಅವರು ಹೆಂಗ್ರೆ ಬೆಕ್ಕಿನ ಮೇಲೆ ಹಾಸಿ ಬೈತಾರೆ, ಎದ್ರ ಮೇಲೆ ಹಾಸಿ ಬೈತಾರೆ. ಹಂಗೆ ಓಡಾಡ್ತಾ ನೋಡಿದ್ದಾರೆ. ಕಾಲ ಮುಗಿದ್ರೆ ಚಂದ ಆಕೈತೆ ಕತ್ ಬೈತಿರ್ತಾರೆ. ಅವರು ತಿಳ್ಕೊತಾರೆ, ಅವ್ರು ಬೆಕ್ಕಿಗೆಲ್ಲ ನನಗೆ ಬೈದಾರಂತ ಅವರು ತಿಳ್ಕೊತಾರೆ. ಇದಕ್ಕೆ ವ್ಯಾಜ ಅಂತಾರೆ. ಹಾಗೆ ಪರಮಾತ್ಮ ಈ ನಮ್ಮ ಮನಸ್ಸೇ ಒಂದು ಸಮುದ್ರ ಅದ. ಇಲ್ಲಿನೇ ಏನಪ್ಪ, ಒಬ್ಬ ಆತ್ಮ ಪರಮಾತ್ಮ ಅದಾನ. ಇಲ್ಲೇ ಎರಡು ದುಷ್ಟ ಗುಣಗಳದಾವ. ಅವು ಯಾವುವು ಅಂತ ಕೇಳಿದರೆ ಶಾಸ್ತ್ರ ರಾಗದ್ವೇಷ. ಇವು ಯಾರ ಮನಸ್ಸಿನಾಗ ಅದಾವ ಅವ್ರು ಯಾರೂ ಸುಖಿ ಇರಂಗಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತದಿದು. ಅತೀವ ಪ್ರೇಮ, ರಾಗ ಅಂದ್ರೆ ಏನ್ರಿ? ಅತೀವ ಪ್ರೇಮ. ಜಗತ್ತಿನೊಳಗೆ ಯಾರ ಮೇಲೂ ಅತಿ ಪ್ರೇಮ ಇರಬಾರ್ದು. ಗಂಡನ ಮೇಲೆ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ರೊಕ್ಕ ಪ್ರೇಮ ಇರ್ತದೆ ಪ್ರೇಮ. ಎಷ್ಟರ ಪುರ್ತಕ್ಕೆ ಅಷ್ಟರ ಪುರ್ತಕ್ಕೇನೆ, ಜಾಸ್ತಿ ಇರಬಾರ್ದು. ಅತಿ ಪ್ರೇಮ ಏನು ಮಾಡ್ತಾರೆ? ಪ್ರಿಯಂ ತ್ವಾಂ ರೋಕ್ಷತಿ. ಎದರ ಮೇಲೆ ಹೆಚ್ಚಿಗೆ ಪ್ರೇಮ ಮಾಡ್ತೀವಿ ಅದು ಒಂದು ದಿವಸ ನಿನಗೆ ಅಳಿಸ್ತದ. ಇದು ನೆನಪಿಟ್ಕೋ. ಎದರ ಮೇಲೆ ಪ್ರೇಮ ಹಿಡಿತೀರಿ ಅದವರೆ ಬಿಟ್ಟು ಹೋಗ್ತಾರೆ, ಇಲ್ಲಿಗೆ ನೀರು ಬಿಟ್ಟು ಹೋಗ್ತೀವಿ. ಹೋಗಬೇಕ, ಜಗತ್ತಿನ ರೂಢಿ ಅದು. ಹೆಂಡತಿ ಮೇಲೆ ಭಾಳ ಪ್ರೇಮ, ರೊಕ್ಕದ ಮೇಲೆ ಭಾಳ ಪ್ರೇಮ, ಮಕ್ಕಳ ಮೇಲೆ ಭಾಳ ಪ್ರೇಮ. ಅರೇ ಪ್ರೇಮ ಅವರ ಹೋಗ್ತಾರೆ, ನೀರು ಹೋಗ್ತಿ. ರೊಕ್ಕರ ಹೋಗ್ತದೆ, ನೀರು ಹೋಗ್ತಿ. ಹೆಣ್ತಿರ ಸಾಯ್ತಾಳೆ, ನೀರು ಸಾಯ್ತಿ. ಇದು ಪ್ರೇಮ ಅಷ್ಟರ ಪುರ್ತಕ್ಕೆ ಇರ್ಬೇಕ್ರಿ. ಅತಿ ಪ್ರೇಮ ಏನಪ್ಪ ಅಂದ್ರೆ ಇದಕ್ಕೆ ರಾಗ ಅಂತ ಕರೆದಾರೆ. ಎಲ್ಲಿ ರಾಗ ಅದ ಅಲ್ಲಿ ರೋಗ ಅದ. ರೋಗ ಅಂದ್ರೆ ಏನು? ಹುಟ್ಟು ಸಾವು ಭವರೋಗ. ಭವರೋಗ ಅದ. ಮನುಷ್ಯನಿಗೆ ಅತಿ ಪ್ರೇಮ ಎಲ್ಲಿ ಮಾಡು? ಯಾರ ಮೇಲೂ ಮಾಡಬೇಡ್ರಿ. ಯಾರಿಗಾರೂ ಇಲ್ಲ, ಕೆಟ್ಟವಂಗೆ ಕೆಳಗಿಲ್ಲ. ನೀವೇದ್ರ ಗಂಡ ಅಂಥದ್ದು ಗಂಡ ಹೆಂಡತಿ ಪ್ರೇಮ ಇದ್ದವರೇ ಹೋಗ್ಯಾರ. ಅಂಥ ಅಪ್ಪ ಮಕ್ಕಳು ಪ್ರೇಮ ಇದ್ದವರೇ ಹೋಗ್ಯಾರ. ಯಾರಿಗೆ ಯಾರದಾರೆ? ಸುಮ್ಮನೆ ಹೇಳ್ಯಾರ ಯಾರಿಗಾರೂ ಇಲ್ಲ ಅಂತ. ಯಾರ ಮೇಲೆ ಯಾರು ಪ್ರೇಮ ಮಾಡ್ಬೇಕಾದ್ರೆ ಏನಾರೇ ಅದ ಅಂತ ತಿಳ್ಕೊರಿ ನೀವು. ಹೆಂಡತಿ ಗಂಡ ಮೇಲೆ ಪ್ರೇಮ ಮಾಡ್ತಾಳೆ, ಗಂಡ ಹೆಂಡತಿ ಯಾಕೆ ಏನ ಅದ. ಪೊಕ್ಕಟ ಪ್ರೇಮ ಯಾರೂ ಮಾಡೋಂಗಿಲ್ಲ. ಏನದ? ಗಂಡ ಮೇಲೆ ಪ್ರೇಮ ಮಾಡ್ತಾರೆ, ನಾಳೆ ಕೇಳೋದು ಕುಡೋದು ಬಂದ್ ಮಾಡಲಿ. ಎಷ್ಟು ಪ್ರೇಮ ಮಾಡ್ತಾಳೆ ಗೊತ್ತಾಗ್ತದ. ಗಂಡ ಭಾಳ ಪ್ರೇಮ ಮಾಡ್ತಾನೆ, ಮಾಡೋದು ಕುಡೋದು ಬಿಡಲಿ, ಪ್ರೇಮ ಇರ್ತದೆ. ಪ್ರೇಮ ಇದು ಕಾಂಟ್ರಾಕ್ಟ್ ಅದ ರೀ. ಕಾಂಟ್ರಾಕ್ಟ್ ಹಿಡಿತೀರಲ್ಲ ನೀವು. ಎಷ್ಟು ಲಾಭ ಅದಂತ ನೋಡಿ ಹಿಡಿತೀರಿ, ಎಲ್ಲ ನುಕ್ಸಾನಾಗಿ ಹಿಡಿತೀರಿ. ಇದು ಗಂಡ ಹೆಂಡತಿ ಕಾಂಟ್ರಾಕ್ಟ್, ಮಗ ಅಪ್ಪ ಕಾಂಟ್ರಾಕ್ಟ್, ಅಣ್ಣ ತಮ್ಮ ಕಾಂಟ್ರಾಕ್ಟ್. ಇವು ಯಾರ ಮೇಲೆ ಜಗತ್ತಿನ ಮೇಲೆ ಯಾರೂ ಪ್ರೇಮ ಇಲ್ಲ. ಇದು ತಲೆಗಿಟ್ಕೋರಿ ಮೊದಲು. ನನಗೆ ಹೆಂಡ್ತಿ ಭಾಳ ಜೀವ ತೊಗೋತಾಳೋ ಜೀವ ಇಡ್ತಾಳೆ ಯಾರಿಗೂ ಇರ್ತದೆ. ಗಂಡ ಜೀವ ಇಲ್ಲ, ಹೆಣ್ಣು ಜೀವ ಇಲ್ಲ. ಜೀವ ಮಾಡ್ತಾರಂದ್ರೆ ಏನೋ ಅದ. ನಾ ಇಲ್ಲೇ ನಡೆಯಂಗೆ ಕಾಣಂಗಿಲ್ಲ, ನನ್ನನ್ನು ಭೋಗಿಸ್ಬೇಕಂತ ನನ್ನ ಕೆಲಸ ಅದಕ್ಕೆ ನನ್ನ ಪ್ರೇಮ ಮಾಡ್ತಾನೆ. ವಿರುದ್ಧ ಮಾಡಿ ನೋಡ್ರಿ, ಯಾರ ಮೇಲೆ ಯಾರು ಪ್ರೇಮ ಅದ? ಶಾಸ್ತ್ರ ಹೇಳ್ತದೆ, ಸ್ಪಷ್ಟ ಹೇಳ್ತದೆ. ಏನಪ್ಪ ಅಂತ ಕೇಳಿದರೆ, ತನಗಿಂತ ಪ್ರಿಯವಾದ ವಿಷಯ ಮುಂದುಂಟೆ. ಜಗತ್ತಿನೊಳಗೆ ನಾವು ಯಾರ ಮೇಲೆ ಪ್ರೇಮ ಮಾಡಿ ನನ್ನ ಸಲುವಾಗಿ ಮಾಡ್ತೀವಿ, ಯಾರ ಸಲುವಾಗಿ ಅಲ್ಲ. ನನಗೆ ವಿರುದ್ಧ ಅನ್ನಿಸ್ತು ಅಂದ್ರೆ ಎಲ್ಲನೂ ಬಿಡ್ತೇವೆ. ರಾಜ್ಯ ಬಿಡ್ತಾರೆ, ಹೆಂಡತಿ ಬಿಡ್ತಾರೆ, ಗಂಡು ಬಿಡ್ತಾರೆ, ಮಕ್ಕಳು ಬಿಡ್ತಾರೆ, ಎಲ್ಲರೂ ಬಿಡ್ತಾರೆ. ಇದು ಕಾಂಟ್ರಾಕ್ಟ್ ನಡೆದರಿ. ಕಾಂಟ್ರಾಕ್ಟ್ ಮುಗಿತಕ್ಕೆ ಇರ್ತದೆ ಅಷ್ಟೇ. ಇದು ಸತ್ಯವಾದದ್ದು ಅಲ್ಲ. ಅದಕ್ಕೆ ಅಂತಾರೆ ಅವರು, ನೀ ಪ್ರಪಂಚದೊಳಗೆ
ಇವೆಲ್ಲ ವಸ್ತುಗಳು ನನಗಾಗಿ ಅದವಂತ ನೀ ತಿಳ್ಕೋಬೇಡ. ಒಂದು ವೇಳೆ ಎದ್ರ ಮೇಲೆ ನೀ ಅತಿ ಪ್ರೀತಿ ಮಾಡಿದೆ ಮುಂದೆ 6 ಹುಡ್ತಾವ ನೋಡ್ರಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವು ಬರ್ತಾವೆ. ಭಾಳ ದಿವಸ ಯಾರೂ ನೋಡ್ಲಾರ್ದೆ ಗಂಟು ಭೂಮಿಯಾಗ ಹೋಗುದ್ರಿ ಅಂದ್ರೆ ಅದರ ಮೇಲೆ ಹಾವು ಬಂದು ಕುಂಡಿರ್ತಾವೆ. ಹಂಗೆ ತಕ್ಕೋದು ಮಾಡ್ಕೋತ ನೋಡ್ಕೋತಿದ್ರೆ ಇರೋಂಗಿಲ್ಲ. ಅದು ಬಿಟ್ಟು ನೀವು ಮರೆತರಿ ಅಂತ ಕೇಳಿದರೆ ಅದರ ಮೇಲೆ ಅಧಿಪತಿ ಹಾವು ಬಂದು ಕುಂಡಿರ್ತಾವೆ. ಹಾಗೆ ಮನುಷ್ಯನಿಗೆ ಅತಿ ಪ್ರೇಮ ಭಾಳ ಎಲ್ಲಿ ಇಡ್ತೀರಿ ಅದರ ಮೇಲೆ ಮತ್ತೊಂದು ಮೋಹ ಬಂದು ಕುಂಡಿರ್ತವೆ. 6 ತಯಾರಾಗ್ತಾವೆ: ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇವು ಅರಿಷಡ್ ವರ್ಗ ಅಂತಾರೆ. ಇವು 6 ವೈರಿಗಳು ಅಂತಾರೆ ಇವಕ್ಕೆ. ಅದಕ್ಕೆ ಮಹಾನುಭಾವರು ಹೇಳ್ತಾರಪ್ಪ ಅಂದ್ರೆ ಯಾವುದರ ಮೇಲೆ ಅತಿ ರಾಗ ಮಾಡೋಕ್ಕೆ ಹೋಗಬೇಡ. ರಾಗ ಮಾಡೋಕ್ಕೆ ಹೋಗಬೇಡ. ಇರುವಾಗ ಅಷ್ಟೇ, ಹೆಂಡತಿ ಗಂಡ ಮಕ್ಕಳು ಅಷ್ಟೇ 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 ಅಷ್ಟೇ. ಸಂಸಾರದಾಗ ಹೆಂಗಿರ್ಬೇಕಂದ್ರೆ ಚಳಿಗಾಲದಾಗ ಉರಿ ಕಾಸ್ಕೊಂಡು ಇರ್ಬೇಕಂತ. ಉರಿ ಕಾಸ್ಕೋತಿರಲ್ಲ, ಥಂಡಿ ಉರಿ ಕಾಸ್ತಿರಲ್ಲ, ಉರಿ ಹೆಚ್ಚಿ ಹೆಂಗೆ ಕಾಸ್ತೀರಿ? ಉರಿ ಹೆಚ್ಚಿ ಬಂದು ಮನೆಗೆ ಕುಂಡಿರ್ತೀರಿ. ಉರಿ ಹೆಚ್ಚಿ ಬಂದು ದೂರ ಕುಂಡಂಗಿಲ್ಲ. ದೂರ ಕುಂತ್ರೆ ಥಂಡಿ ಹೋಗಂಗಿಲ್ಲ. ಥಂಡಿ ಹೋಗಿ ಒಳಗೆ ಬಂದು ಕುಂಡಿರ್ತೀರಿ. ಉರಿಯಾಗ ಬಂದು ಕುಂತ್ರೆ ಉಳಿಯಂಗಿಲ್ಲ. ಥಂಡಿ ಹೆಂಗೆ ಉರಿ ಹೆಂಗೆ ಕಸ್ಕೋತೀರಿ? ಹೆಂಗೆ ಹೆಂಗೆ ಅಲ್ರಿ? ಹಾಂ ಹಂಗೆ ಹಂಗೆ ಅಷ್ಟೇ. ಭಾಳ ಥಂಡಿ ಮತ್ತು ಮುಂದೆ ಮತ್ತು ಹಿಂದೆ ಮಾಡೋದು ಅಷ್ಟೇ. ಉರಿ ಬಿಟ್ಟು ದೂರ ಹೋಗಬಾರ್ದು, ಉರಿಯಾಗೂ ಕುಂಡಿರಬಾರ್ದು. ಸಂಸಾರದಾಗ ಒಳಗೂ ಸಿಗಬಾರ್ದು, ಭಾಳ ಬಿಟ್ಟು ಹೋಗಬಾರ್ದು. ಮುಂಜಾನೆ 1 ತಾಸು ಮಠಕ್ಕೆ ಬರ್ರಿ. ಚಂತನ ಮಠಕ್ಕೆ ಬಂದ್ರೆ ನೀವು ಹೊಡೆದು ಹೊರಗೆ ಹಾಕ್ತಾರೆ. 1 ತಾಸು ಮಠಕ್ಕೆ ಬರ್ರಿ, ಹೊತ್ತು ಮನೆಗೆ ಮತ್ತೆ ಹೋಗೋದಲ್ಲೇ, ಮತ್ತೆ ಅಲ್ಲೇ ಹೋಗೋದು. ಚಂತಾನ ತಿರುಗಾಡಿ ಹೆಂಗೆ ದನ ಮತ್ತೆ ಮನೆಗೆ ಬರ್ತಾವಲ್ಲ. ಎಲ್ಲಿ ಹೋಗವ? ಮನೆ ಬಿಟ್ಟು ಹೋಗಿತ್ತು ಎಷ್ಟೊತ್ತು ಹೋಗವು? 1 ತಾಸು 2 ತಾಸು ಮೇಲ್ಕೊಂಡು ಮತ್ತೆ ಬರ್ತಾವೆ. ಪೂರಾ ಆ ಕಡೆ ಹೋದ್ರೆ ಪಂಚಾಯ್ತಿ. ಪೂರಾ ಮನೆಯಾಗಿದ್ರೆ ಹೊಡೆ ತೊಗೊಂಬಂಗಿಲ್ಲ. ಪೂರಾ ಆ ಕಡೆ ಹೋದ್ರೆ ಮಾಲಕ್ಕೆ ಬಿಡಂಗಿಲ್ಲ. ಹೆಂಗೆ ಅದು ಹಂಗೆ ಸಂಸಾರದಾಗ ಹೆಂಗೆ ಇರಬೇಕಂದ್ರೆ ಅತೀ ಹೊಂದ್ಕೊಂಡು ಇರಬಾರ್ದು, ಬಿಟ್ಟು ಇರಬಾರ್ದು. ಪ್ರೇಮ್ ಮಾಡಬೇಕು, ಎಷ್ಟು ಬೇಕು ಅಷ್ಟು. ಹೆಂಗೆ ಅಡುಗೆ ಒಳಗೆ ಉಪ್ಪು ಹಾಕಿದಂಗೆ. ಉಪ್ಪು ಇಲ್ಲದೆ ಅಡುಗೆ ನಡೆಯಂಗಿಲ್ಲ. ಭಾಳ ಉಪ್ಪು ಹಾಕಿದ್ರೆ ಯಾರೂ ಉಣಂಗಿಲ್ಲ. ಉಪ್ಪು ಹೆಂಗೆ ಹಾಕ್ತೀರಿ ಅಡುಗೆಗೆ? ಉಪ್ಪಿಲ್ಲದೆ ಅಡುಗೆ ಮಾಡ್ತಾರೆ? ಮಾಡಂಗಿಲ್ಲ. ಉಪ್ಪಿಲ್ಲದೆ ಮಾಡೋಕ್ಕೆ ಬರೋ ತಗೊಂಡು ಒಂದು ಮುಟ್ಟಿಗೆ ಹಾಕಿರಿ, ತಲೆ ಮೇಲೆ ಬಡಗಿನೇ ಬರ್ತಾವೆ. ಅಡುಗೆ ಮಾಡೋಕ್ಕೆ ಬಂದ ಇಲ್ಲ ಬುದ್ಧಿಗಡಿ ಅಂತ. ಹೆಂಗೆ ಉಪ್ಪು ಅಡುಗೆಗೆ ಇರ್ತದೆ ಹಂಗೆ ಸಂಸಾರದಾಗ ಇರೋಕ್ಕೆ ಕಲಿಬೇಕ್ರಿ. ಇದ್ದು ಇಲ್ದಂಗೆ ಇರಬೇಕು, ಇಲ್ದಂಗೆ ಇರಬೇಕು. ನೀವಿಲ್ಲಿ ನಡಿಬಾರ್ದು ಹೊರತು ನೀವು ಎದುರಾಗೂ ಇರಬಾರ್ದು. ಹೆಂಗದ ಮಜಾ? ನೀವಿಲ್ಲಿ ಸಂಸಾರ ನಡಿಬಾರ್ದು, ನೀವು ಎದುರಾಗೂ ಇರಬಾರ್ದು. ಇದಕ್ಕೆ ಕಲಾ ಅಂತಾರೆ. ಇದಕ್ಕೆ ಏನಪ್ಪ ಕಲಾ ಅಂತಾರೆ. ಇದು ಕಲಿತ ಅಂದ್ರೆ ಮನುಷ್ಯ, ಋಷಿಗಳು, ಬಸವಾದಿ ಪ್ರಮುಖರು, ತುಕಾರಾಮಾದಿಗಳು ಹಾಗೆ ಇದ್ರು. ಅವರು ಭಾಳ ಮಜಾ ಇದ್ರು. ಏನು ಅವನಿಗೆ ಇಲ್ಲ ಅಂತಲ್ಲ, ಸಂಸಾರದಾಗ ಇದ್ದರು. ಅವರಿಗೆ ಮಕ್ಕಳಿದ್ದರು, ಎಲ್ಲರೂ ಇದ್ದರು. ಮಂದಿ ಕಣ್ಣಾಗ ಇದ್ದರು ಕಾಣ್ತೀರು, ಅದರಾಗ ಇದ್ದಿತ್ತಿಲ್ಲ. ಅದಕ್ಕೆ ಅವರಿಗೆ ಮಹಾತ್ಮರು, ಸತ್ಪುರುಷರು, ಶರಣರು ಅಂತ ಕರೆದೇವರು ಪುಣ್ಯಾತ್ಮರೇ. ಅದಕ್ಕೆ ಮನುಷ್ಯನಿಗೆ ರಾಗ ಅಂತಕ್ಕಂಥದ್ದು ಮನುಷ್ಯನಿಗೆ ಇರಬಾರ್ದು. ಅದರ ಸಲುವಾಗಿಯೇ ಈ ದೇವಿ ಚರಿತ್ರೆಯೊಳಗೆ ಈ ಮಧುಕೈಟವರನ್ನು ಹೇಳೇನಪ್ಪ ಅಂತ ಇವರಿಬ್ಬರು ಬೇಕು ಶಿಟ್ಟ, ಬೇಕು ಯಾವ ಬೇಕಂತಾನೆ ಅವ ಬೇಕೂಪ್ ಆಗ್ತಾನಂತ ಹೇಳ್ತಾರೆ ಶಾಸ್ತ್ರದಾಗ. ಅತಿ ಏನಪ್ಪ ಆಸೆ ಗತಿಗಡಿಸಿತು ಅಂತ ಮಹಾತ್ಮರು ಹೇಳ್ತಾರೆ. ಎದ್ರ ಮೇಲೆ ಅಲ್ಲಿ ಹೆಣ್ಣು ಹೊನ್ನು ಮಣ್ಣು ಎದ್ರ ಮೇಲೆ ಅತಿ ಅನ್ನತಕ್ಕಂಥದ್ದು ಮಾಡಬಾರದು. ಅತಿ ಯಾರು ಮಾಡ್ಯಾರೇನಪ್ಪ ಅಂತ ಕೇಳಿದ್ರೆ ಅವರು ಯಾರೂ ಶಾಸ್ತ್ರದೊಳಗೆ ಉಳಿದಿಲ್ಲ ಅಂತ ಹೇಳ್ತಾರೆ. ಕೊನೆಗೆ ಅದುವೇ ಯಾವುದರ ಮೇಲೆ ಅತಿ ಪ್ರೇಮ ಮಾಡಿರಿ ನಿಮಗೆ ಮರಣ ತಗೊಳ್ಳೋದು ಅದೇ.
ಹೆಂಡತಿ ಮೇಲೆ ಜೀವ ಮಾಡಿ ಸತ್ತಾರ, ರೊಕ್ಕದ ಮೇಲೆ ಜೀವ ಮಾಡಿ ಸತ್ತಾರ, ಬಂಗಾರದ ಮೇಲೆ ಜೀವ ಮಾಡಿ ಸತ್ತಾರ, ಭೂಮಿ ಮೇಲೆ ಜೀವ ಮಾಡಿ ಸತ್ತಾರ. ಅತಿ ಅನ್ನೋದು ಅದರಾಗೆ ಮರಣ ಆಕ್ಕದ ನಮ್ಗೆ. ಲಕ್ಷ್ಯ ರೀ, ಭೂಮಿ ಮೇಲೆ ಮಾಡಿದವರು ಭೂಮಿಯಾಗೆ ಸತ್ತಾರ, ರೊಕ್ಕದ ಮೇಲೆ ಮಾಡಿದವ್ರು ರೊಕ್ಕದಾಗೆ ಸತ್ತಾರ, ಬಂಗಾರ ಮೇಲೆ ಮಾಡಿದವರು ಬಂಗಾರದಾಗೆ ಸತ್ತಾರ. ಇದು ರಾಗ ಅನ್ನೋದು ಭಾಳ ಕೆಟ್ಟದ ಮನುಷ್ಯನಿಗೆ. ಶಾಸ್ತ್ರದಲ್ಲಿ ಹೇಳ್ತಾರೆ ಮಹಾತ್ಮರು, ಯಾವುದೋ ಒಬ್ಬ ಮನುಷ್ಯ ಮನ್ಯಾಗ ಸಾಕಷ್ಟು ಬಂಗಾರ ಇತ್ತು, ಅವನಿಗೆ ಬಂಗಾರ ಇಲ್ಲ ಅಂತಲ್ಲ, ಬಂಗಾರ ಇತ್ತು. ದಿನಂಪ್ರತಿ ಆ ಖೋಲ್ಯಾಗ ಹೋಗಾವ ನೋಡಾವ. ರಾಜರಿಗೇನು ಬಂಗಾರ ಕಡಿಮೆ ಇರ್ತದೆ ರೀ. ಬಂಗಾರ ಪಲ್ಲಂಗ, ಬಂಗಾರದ ಕುರ್ಚಿ, ಬಂಗಾರದ ಮೇಜು ಎಲ್ಲ ಬಂಗಾರದ ಇರ್ತಾವೆ ಅವರಿಗೆ. ಪರಂತು ಏನಪ್ಪ ಅಂದ್ರೆ ರಾಜನಿಗೆ ಎಷ್ಟು ಇದ್ರೂ ಕೂಡ ಅವನಿಗೆ ಸಾಕಾಗ್ತಿರ್ಲಿಲ್ಲ ಬಂಗಾರ. ಧನಪತಿಯನ್ನು ಕುಬೇರನನ್ನು ಪ್ರಾರ್ಥನೆ ಮಾಡಿದವ, ಹೇ ಪರಮಾತ್ಮ, ನನಗೆ ಸಂಪತ್ತು ಬೇಕು. ಪರಮಾತ್ಮ ದರ್ಶನ ಕೊಟ್ಟ ಅವನಿಗೆ. ಅವನ ಮನೆ ತುಂಬ, ನೆಲದ ಮನೆಗೆ ಎಲ್ಲ ಕಡೆ ಮೂಲೆಗೆ ಬಂಗಾರ. ಇಷ್ಟು ಇದ್ದರೂ ಮನುಷ್ಯನಿಗೆ ಭಾಳ ಅಪೇಕ್ಷೆ ಇರ್ತದೆ. ದೇವರು ಭೇಟಿಯಾಗ ಅಂದ, ಏನಾರು ಬೇಡ್ತೀಯಪ್ಪ, ನಿನಗೆ ರಾಜ್ಯ ಅದ, ಎಲ್ಲ ಅದ, ಏನು ಬೇಕು ನನಗೆ ಬಂಗಾರ ಬೇಕು. ಬಂಗಾರ ಏನು ಕಡಿಮೆ ಅದ, ನಿನಗೆ ಬಂಗಾರ ಸಾಕಷ್ಟು ಅದ, ಬಂಗಾರ ಪಲ್ಲಂಗ ಅದ, ಬಂಗಾರ ಮಂಚ ಅದ, ಮನೆ ತುಂಬ ಬಂಗಾರ ಅದ. ನೀವು ಹಿಂದಕ್ಕೆ ಕೇಳಿರಿಲ್ಲ, ಒಬ್ಬೊಬ್ರಿಗೆ ಬಂಗಾರದ ಭಾಳ ಹುಚ್ಚಿರ್ತದೆ. ಮಹಾರಾಷ್ಟ್ರದಾಗ ಒಬ್ಬ ಪೂರ ಬಂಗಾರದೇ ಅಂಗಿ ಹೊಲಿಸಿದ್ದಂತ ಕೇಳಿರಿ, ಬಂಗಾರದೇ ಅಂಗಿ ಪೂರ ಎಲ್ಲ. ಮನುಷ್ಯನಿಗೆ ಒಂದು ಹವ್ಯಾಸ ಇರ್ತದೆ. ಎಷ್ಟೋ ಕಿಲದ್ದು ಮಣದು ಅರಿಬಿದ್ದು ಅವು, ಪಾಪ ಹಾಕೊಂಡು ತಿರುಗಾಡ್ತಿದ್ದೆ, ಹೆಂಗೋ ಏನು ಸುದ್ದಿಯೋ ಅಷ್ಟು ಬಂಗಾರ ತಿನ್ನಕ್ಕೆ ಬರೋಂಗಿಲ್ಲ, ಉಣ್ಣಕ್ಕೆ ಬರೋಂಗಿಲ್ಲ, ಏನೂ ಬರೋಂಗಿಲ್ಲ, ಪರಂತು ಬಂಗಾರ. ನನ್ನ ಬಂಗಾರ ಬೇಕು ಅಂತಂದ್ರೆ ದೇವರಂದರು, ಆಯ್ತಪ್ಪ, ಎಷ್ಟು ಬೇಕು ನನಗೆ ಬಂಗಾರ, ಎಷ್ಟು ಬೇಕಂದ್ರೆ ವಿಚಾರ ಮಾಡ್ದ. ಎಷ್ಟು ಕೇಳಿ, ಕಿಲೋ, 2 ಕಿಲೋ, ಮಣ, 10 ಮಣ, 20 ಮಣ, 50, ಎಷ್ಟು ಕೇಳಿ ತಗೊಂಡು ಕಡೆಗೆ ಅಂದವ, ಈ ಕೇಳೋಯಪ್ಪ ಅಂದ, ದೇವ್ರ ನಾ ಮುಟ್ಟೋದೆಲ್ಲ ಬಂಗಾರ, ನಾ ಏನು ಮುಟ್ತದೆ ಅದು ಬಂಗಾರ. ದೇವರು ತಥಾಸ್ತು ಆಗಲಿಪ್ಪ ಅಂತ ದೇವರು. ಭಾಳ ಖುಷಿ ಆಯ್ತು ಅವನಿಗೆ, ಭಾಳ ಖುಷಿ ಆಯಿತು. ಮುಂಜಾನೆ ಎದ್ದ, ಅವನಿಗೆ ಒಂದೇ ಒಂದು ಮಗಳು, ಭಾಳ ಇತ್ತು. ಮುಂಜಾನೆ ಎದ್ದು ನೋಡ್ದ, ಹೊತ್ತು ಕೂಡಲೇ ನನಗೆ ಸೂರ್ಯ ಮುಳುಗೋ ತನಕ ನಾ ಏನು ಮುಡ್ತೀನಿ ಅದು ಬಂಗಾರ ಆಗ್ಬೇಕು ಅಂದ. ಎದ್ದಕ್ಕಿದ್ದು ಹೊರಗೆ ಕೆಳಗಿದ ಮ್ಯಾಲೆ ಬಂದ. ಅವ್ನು ಕುಂತದ್ದೇನಪ್ಪ, ಕುರ್ಚಿ ಮುಟ್ಟದ, ಬಂಗಾರ ಆಯಿತು. ಅಯ್ಯಯ್ಯೋ ಅಂದ. ಮೇಜು ಮುಟ್ಟದ, ಬಂಗಾರ ಆಯಿತು. ಸಾಮಾನು ಮುಟ್ಟದ, ಬಂಗಾರ ಆಯಿತು. ಎಲ್ಲನೂ ಬಂಗಾರ ಆಯಿತು. ಮಂದಿ ಅಲ್ಲಿ ನೋಡೋಕತ್ರು, ಯಾವ ಮುಟ್ಟದ ಹೊರಗೆ ಬಂದವ. ಮಂದಿ ನೋಡೋರು, ನಮ್ಮ ಮುಟ್ಟಿಟ್ಟೆ ಅಂತಕೊಂಡು ಎಲ್ಲರೂ ಓಡಿ ಹೋಗ್ಕೋತಾರ. ಅವರು ಯಾರೋ ನೀವು ಮಾತಾಡ್ಸೋರು, ಬಾಗಿಲು ಮುಚ್ಕೊಡ್ರಿ, ಎಲ್ಲ ಮುಟ್ಟಿದ್ರೆ ಬಂಗಾರ ಹಾಕತ್ತವಲ್ಲ ತಗೊಂಡು ಮುಚ್ಕೊಡ್ರಿ ಎಲ್ಲರೂ. ಮನೆಗೆ ಬಂದ, ಅಪ್ಪ ಅಂತ ಓಡಿ ಮಗಳು ಬಂದ್ಲು, ಕೊಳ್ಳಿಗೆ ಬಿದ್ಲು, ಮುಟ್ಟದ, ಬಂಗಾರ ಆಯಿತು ಮಗಳು. ಎಷ್ಟೊತ್ತು ಮಧ್ಯಾಹ್ನ 4 ಗಂಟೆ ತನಕ ತಿರುಗಿ ಎಲ್ಲ ಬಂಗಾರ ಆಯಿತು. ನೌಕರು ದೂರ ಅಂಜು ಹೋದರು. ನಾವು ಎಲ್ಲಿ ಬಂಗಾರ ಅದೀವಿ ತಿಳ್ಕೊಂಡು ಹ್ಞೂ ಅನ್ನಕತ್ತ. ಊಟಕ್ಕೆ ಏನ್ರಿ ಕೊಡ್ರಿ, 4 ಗಂಟೆ ಆಯಿತು, ಹಸುವಾಗಿದ್ರು ಹಂಚೇರಕತ್ತು. ಅವರು ತಂದು ದೂರ ಟೇಬಲ್ ಬಿಟ್ಟು ಓಡಿ ಹೋಗ್ಬಿಟ್ರೆ ಎಲ್ಲರೂ. ಭಾಳ ಹಸುವಾಗಿ ತಿಳ್ಕೊಂಡು ಉಣ್ಬೇಕಂತ ಮುಟ್ಟದ, ಬಂಗಾರ ಆಯ್ತು. ಅದು ನೀರು ಮುಟ್ಟದ, ಬಂಗಾರ ಆಯಿತು. ಹೊತ್ತು ಮುಳುಗತಕ್ಕ ಹೊಟ್ಟೆ ಹಸು ಆಯಿತು. ಹೊಟ್ಟೆ ಕೇಳಕತ್ತು, ನಡ್ಯಕ್ಕೆ ಬರೋದು, ಅಳಕತ್ತ. ಹೆಂಗೆ ಮಾಡ್ಬೇಕು? ಹಿಂಗೆ ಮುಟ್ಟಿದವ್ರು ಬಂಗಾರ ಯಾರು ಬರೋಲ್ರಿ. ಮುಟ್ಟೋದು ಬಂಗಾರ ಹಾಕದ, ಅನ್ನ ಬಂಗಾರ, ಏನಪ್ಪ ಅದಕ್ಕೆ ರೊಟ್ಟಿ ಬಂಗಾರ, ಪಲ್ಯ ಬಂಗಾರ, ಎಲ್ಲ ಬಂಗಾರ.
ಹೋಗಿ ರಾತ್ರಿ ಗವ್ಯಾಗ ಅಳಕತ್ತ, ಹೇ ಕುಬೇರ, ಹೇ ಕುಬೇರ, ಎಲ್ಲನೂ ತಗೋಯಪ್ಪ, ನನಗೇನೂ ಬೇಡ, ನನ್ನ ಮಗಳು 2 ರೊಟ್ಟಿ ಕೊಡು ನನಗಷ್ಟೇ. ನನ್ನ ಮಗಳು ಬಂಗಾರ ಆಗ್ಯಾಳೆ, ಆಕೆ ನನ್ನ ಮಗಳು ಮಾಡು, ನನಗೆ 2 ರೊಟ್ಟಿ ಕೊಡು, ಈ ರಾಜ್ಯ ಏನೋ ಜಗತ್ತಿನೊಳಗೆ ಬೇಡ ಅಂತ ತಿಳ್ಕೊಂಡು 1,000 ಅಳಕ್ಕೆ ಚಾಲು ಮಾಡಕತ್ತ. ಆವಾಗ ಧನಾಧಿಪತಿ ಕುಬೇರ ಬಂದು ಅಂತಾನೆ, ಸಾಕೇನು ಬಂಗಾರ ಅಂತ. ಬಂಗಾರ ಅಲ್ಲೋ, ಇದು ಅಂಗಾರ, ಇದು ಬೂದಿ ಅದ, ನೀನು ಬೂದಿ ಮಾಡ್ತದ, ತಿಳಿತೇ ನಿನಗೆ. ಅದಕ್ಕೆ ಆದ್ದರಿಂದ ಇದು ಬೇಡೋದು ಯೋಗ್ಯ ಅಲ್ಲ ತಿಳ್ಕೊಂಡು ಹೇಳಿದ ಕಾಲಕ್ಕೆ ಅವ ಪರಮಾತ್ಮ ಕೃಪಾ ಮಾಡ್ದ. ಮತ್ತು ಎಲ್ಲ ಹೋಯ್ತು. ಮಗಳು ಮತ್ತು ಹೊಳಿ ಬಂದು ಜನ ಪ್ರೇಮ್ ಮಾಡಕತ್ತರು. ಅದಕ್ಕಂತಾರೆ ಧನ ರಾಗ ಯಾರಿಗೆ ಸುಖ ಕೊಟ್ಟಿಲ್ಲ. ಅತಿ ಸರ್ವತ್ರ ವರ್ಜೆ ಇದೆ. ಏನು ಸೀಮಾ ಇರಬೇಕು, ಎಲ್ಲದಕ್ಕೂ ಸೀಮಾ ಇದ್ದರೆ ಅದಕ್ಕೆ ಮನುಷ್ಯನ ಸುಖ ಕೊಡ್ತವೇನ. ಅತಿ ಸರ್ವತ್ರ ವರ್ಜಯಿತ್, ಅತಿ ಎಲ್ಲಿ ಆಗ್ತದೆ ಅದು ಅಲ್ಲಿ ಕೆಟ್ಟ ಹೋಗ್ತದೆ. ಅದಕ್ಕೆ ಅತಿ ಪ್ರೀತಿ ಮಾಡಬಾರ್ದು, ಎದ್ರ ಮೇಲೂ ಮಾಡಬೇಡ್ರಿ. ಹೆಂಡತಿ ಮೇಲೆ ಇಲ್ಲ, ಗಂಡ ಮೇಲೆ ಇಲ್ಲ, ಮಕ್ಕಳ ಮೇಲೆ ಯಾರಿಗ್ಯಾರೂ ಇಲ್ಲ ಅಂತ ಸೀದಾ ಮಹಾತ್ಮರು ಸ್ಪಷ್ಟ ಹೇಳ್ಯಾರ. ಯಾರಿಗ್ಯಾರೂ ಇಲ್ಲ. ಪತಿ ಕಾಮಾಯ ಪತಿ ಪ್ರಿಯೋ ಭವತಿ, ನ ಪತ್ನಿ ಕಾಮಾಯ ಪತಿ ಪ್ರಿಯೋ ಭವತಿ. ಹೆಂಡತಿ ಸಲುವಾಗಿ ಹೆಂಡತಿ ಮೇಲೆ ಪ್ರೇಮ್ ಮಾಡೋಂಗಿಲ್ಲ, ತನ್ನ ಸಲುವಾಗಿ ಪ್ರೇಮ್ ಮಾಡ್ತಾಳೆ. ಗಂಡನ ಸಲುವಾಗಿ ಪ್ರೇಮ್ ಮಾಡೋಂಗಿಲ್ಲ, ತನ್ನ ಸಲುವಾಗಿ ಗಂಡನ ಮೇಲೆ ಪ್ರೇಮ್ ಮಾಡ್ತಾಳೆ. ದನದ ಮೇಲೆ ಪ್ರೇಮ್ ಮಾಡ್ತಾರೆ, ಹುಲ್ಲು ಹಾಕ್ತಾರೆ. ಯಾಕೆ ಹಿಂಡ್ತದಂತ ಹುಲ್ಲು ಹಾಕ್ತಾರೆ. ಅದು ಹಿಂಡೋದು ಬಂದು ಮಾಡಲಿ, ಅದಕ್ಕೆ ಬಿಡ್ತಾರೆ, ತಿರುಗಾಡಿ ಹೋಗುತ್ತೆ ಬಿಡ್ತಾರೆ. ಇದು ಜಗತ್ತಿನ ರೂಢಿ ಅದ. ಯಾರ ಮೇಲೆ ಯಾರೂ ಪ್ರೇಮ ಇಲ್ಲ. ತಮ್ಮ ಸಲುವಾಗಿ ಇನ್ನೊಬ್ಬರ ಮೇಲೆ ಪ್ರೇಮ್ ಮಾಡ್ತಾರೆ. ಮನೆ ಯಾಕೆ ಮಾಡ್ತಾರೆ? ಮನೆ ಯಾಕೆ ಬ್ಯಾಕ್ ಮಾಡ್ತಾನೆ? ಇರೋ ಸಲುವಾಗಿ ಯಾಕೆ ಮಾಡ್ತಾನೆ? ತಾನು ಇರೋ ಸಲುವಾಗಿ ಯಾಕೆ ಮಾಡ್ತಾನೆ? ಅರ್ಬಿ ಜಾಕ್ ಮಾಡ್ತೀರಿ, ಉಟ್ಕೊಳ್ಳೋ ಸಲುವಾಗಿ ಜಾಕ್ ಮಾಡ್ತೀರಿ. ಯಾರ ಮೇಲೆ ಯಾರೂ ಪ್ರೇಮ ಇಲ್ಲ, ಇದು ಪಕ್ಕ ಬರ್ಕೋರಿ. ಅದಕ್ಕೆ ಕೈತವ ರಹಿತ ಪ್ರೇಮ ನಾಸ್ತಿ ಲೋಕೆ, ನಿಷ್ಕಪಟ ಪ್ರೇಮ ಜಗತ್ತಿನೊಳಗೆ ಇಲ್ಲ. ಹಂಗೆ ಮಾಡ್ತಾರೆ, ಏನೋ ಮೋಹ ಅದದು, ತಪ್ಪ ತಿಳುವಳಿಕೆಯಿಂದೇ ಮಾಡ್ತಾರೆ ವಿನ ಬುದ್ಧಿವಂತರು ಹೇಳ್ತಾರೆ ಯಾರ ಮೇಲೆ ಯಾರು ಪ್ರೇಮ ಇಲ್ಲ. ತನ್ನ ಸಲುವಾಗಿ ಇನ್ನೊಬ್ಬರ ಪ್ರೇಮ ಮಾಡ್ತಾರೆ. ತನಗೇ ಆಗ್ತದೆ ಹಾನಿ ಅಂದರೆ ಯಾರ ಮೇಲೆ ಮಾಡೋಂಗಿಲ್ಲ. ಅಕ್ಬರ ಏನಪ್ಪ ಅಂತಂದ್ರೆ ಬೀರ್ಬಲ್ ಶಾಣೆ ಇದ್ದ. ಅವು ಮಂಗೆಗಳು ನೋಡಿದಿಲ್ಲ, ಮರಿಗಳ ಮೇಲೆ ಇಷ್ಟು ಜೀವ ಇರ್ತವೆ, ನೀವು ಇರೋಕ್ಕಿಲ್ಲ ಅಷ್ಟು ಕೂಸುಗಳ ಮೇಲೆ ಅಷ್ಟು ಜೀವ ಇರ್ತವೆ. ಎದೆಗೆ ಹಚ್ಕೊಂಡು ತಿರುಗಾಡ್ತಾವೆ ನೋಡಿರಿಲ್ಲ. ಎಲ್ಲ ಹಾರದ್ರ ಜಿಗದ್ರ ಗಿಡದಾಗ ತೆಗೆದ್ರೆ ಮಕ್ಕಳನ್ನ ಎದೆಗೆ ಹಚ್ಕೊಂಡೇ ಇರ್ತಾವೆ. ಮನುಷ್ಯರು ಯಾರೂ ಹಂಗೆ ಮಾಡೋಂಗಿಲ್ಲ, ಅಷ್ಟು ಜೀವ. ಅದನ್ನು ಅಕ್ಬರ್ ಕುಂತಿದ್ದ, ಒಂದು ಮರಿ ಸತ್ತಿತ್ತು. ಸತ್ತ ಮರಿ ಹಿಡ್ಕೊಂಡು ತಿರುಗಾಡ್ತಿತ್ತು. ಅದು अकबर अंदा देखो बीरबल कितने प्रेम है, कितना प्रेम है, अपने बच्चे के ऊपर कितना प्रेम है। महाराज कोई किसी के ऊपर प्रेम नहीं है, तप्प भ्रांति अद अष्टे, प्रेम यारिगिಲ್ಲ। ತನ್ನ ಸಲುವಾಗಿ ಇನ್ನೊಬ್ಬರು ಪ್ರೇಮ ಮಾಡ್ತಾರೆ, ಮತ್ತವ್ರ ಸಲುವಾಗಿ ಮಾಡೋಂಗಿಲ್ಲ. ಇಲ್ಲ ಡೈವರ್ಸ್ ಯಾಕೆ ಹಾಕವು, ಬೇಕಾಗಿ ಮದುವೆ ಮಾಡ್ಕೊಂಡು ಡೈವರ್ಸ್ ಯಾಕೆ ಮಾಡ್ಕೋತೀರಿ? ಬೇಕಾಗಿ ಹಡಿದಿರಿ ಮಗನ ಹೊರಗೆ ಯಾಕೆ ಹಾಕ್ತೀರಿ? ಯಾಕೆ ಹಾಕ್ತೀರಿ? ಬೇಕಾಗಿ ಹಡಿದಿರಿ ಮತ್ತು ಹೊರಗೆ ಯಾಕೆ ಹಾಕ್ತೀರಿ? ಬೇಕಾಗಿ ಮಾಡ್ಕೊಂಡಿರಿ ಡೈವರ್ಸ್ ಯಾಕೆ ಮಾಡ್ಕೋತೀರಿ? ಬೇಕಾಗಿ ಮನೆ ಕಟ್ಟೀರಿ ಮಾರ್ತೀರಿ ಯಾಕೆ? ಯಾರೇ ಹೇಳಿದ್ರು ಈ ಮನೆಗೆ ಹೋದ್ರೆ ಸಾಯ್ತೀರಿ ಅಂದ್ರೆ ಇಡ್ತೀರಿ ಮನೆ, ಬಾಯಿ ಬಂದಂಗೆ ಕೈ ಬಂದಂಗೆ ಮಾರ್ಕೋತೀರಿ ಯಾಕೆ? ಮನೆ ಮೇಲೆ ಪ್ರೇಮ ಮಾಡ್ತೀರಿ, ಈ ಮನೆಯಾಗ ನಿನಗೆಂದು ಸುಖ ಆಗಂಗಿಲ್ಲ ಅಂತ ಯಾರು ಹೇಳಿದ್ರಂದ್ರೆ ಕೈಗೆ ಬಂದಂಗೆ ಬಾಯಿ ಬಂದಂಗೆ ಮಾರ್ತೀವಿ. ಜಗತ್ತಿನಾಗ ಯಾರ ಮೇಲೂ ಎಲ್ಲ ಸುಳ್ಳದ. ಮರಿ ನೋಡು ಹೆಂಗೆ ಸುಳ್ಳದ ರೀ, ತಪ್ಪು ಕಲ್ಪನೆ ಅದ. ಅದೇ ಹಂಗೆ ಅಂದರು. ಬರೀ ನಾ ಹೇಳ್ತೀನಿ ಅಂತ ತಿಳ್ಕೊಂಡು ಏನು ಮಾಡ್ದ ಬೀರ್ಬಲ್ ಭಾಳ ಶಾಣೆ. ಮಂಗ್ಯನ ಮರಿ ಹಿಡ್ಕೊಂಡೇ ಇದ್ವಿ, ಎರಡು ತೊಗೊಂಬಂದೇನಪ್ಪ ಅಂದ್ರೆ ಆ ಡ್ರಮ್ನಾಗ ಒಳಗೆ ಬಿಟ್ಟ. ಮರಿ ಹಿಡ್ಕೊಂಡು ಕೂತಿತ್ತು. ಹಾಗೆ ಸಾವಕಾಶ ಪೈಪಲ್ಲಿ ನೀರು ಬಿಟ್ಟರು. ಹಿಡ್ಕೊಂಡು ಕೂತಿತ್ತು,
ನೀರು ಇರ್ತಾಕ ಬಂದು ಆ ಮರಿ ತೊಗೊಂಡು ಮ್ಯಾಲೆ ಇಟ್ಕೋತು. ನೀರು ಇರ್ತಾಕ ಬಂದು ಮರಿ ತೊಗೊಂಡು ಇಲ್ಲಿ ಇಟ್ಕೋತು, ಮರಿ ಸಾಯಬಾರ್ದಂತ. ನೀರು ಹಾಗೆ ಏರ್ಕೋತೆ ಬಂದು ನೀರು ಇಲ್ಲಿಗೆ ಬಂದು ಮರಿ ತಂದು ಕಾಳಿಗಿಟ್ಟು ಮ್ಯಾಲೆ ಹೋಗಿ ನಿಂತದ್ದು. ನೀರು ಬಿಡ್ರಿ ಅಂದ, ತೆಗೀರಿ ಅಂದ. ರಾಜರೇ, ಯಾರ ಮೇಲೆ ಯಾರು ಪ್ರೇಮ ಅದಾರ ರೀ? ತನಗೆ ಸಂಕಟ ಬಂದಿಲ್ಲ ಅಂತಂದ್ರೆ ಮರಿ ಮೇಲೆ ಪ್ರೇಮ ಇತ್ತು, ತನಗೆ ಸಂಕಟ ಬಂದಾಗ ಮರಿ ಕಾಲಿಗಿಟ್ಟು ಮ್ಯಾಲೆ ನಿಂತು. ನಿಮ್ಮ ಬೀದರ್ ಜಿಲ್ಲೆದಾಗೆ ಹೆಣ್ಮಕ್ಳಿಗೆ ಮಾರ್ಕೊಂಡವ್ರು ಎಷ್ಟೋ ಮಂದಿ ಅದಾರ. ಹೊಲ ಕಾಲಾಗ ಹೊಲ ಸಿಕ್ತಂದ್ರೆ ಹೆಣ್ಮಕ್ಳಿಗೆ ಮಾರ್ಕೊಂಡ್ರು. ಹೆಣ್ಮಕ್ಳು ಹೊಲ ಅಂತ ಅದಾವ, ಹೆಣ್ಮಕ್ಳು ಹೊಲ ಅಂತ. ಯಾರಿಗೆ ಜಗತ್ತಿನೊಳಗೆ ಯಾರು ಯಾ ಗಂಡ ಯಾರು? ಅದಕ್ಕೆ ಹೇಳ್ತಾ ರಾಗ ಅನ್ನತಕ್ಕಂಥದ್ದು ಪ್ರೀತಿ ನಿಷ್ಕಪಟ ಎರಗ, ಕೈತವರಹಿತ ಪ್ರೇಮ ನಾಸ್ತಿ ಜಗತಿ. ಕಪಟರಹಿತ ನಿಷ್ಕಪಟ ಪ್ರೇಮ ಜಗತ್ತಿನೊಳಗಿಲ್ಲ, ಸುಮ್ಮನೆ ಬರೋದಿಲ್ಲ ಜಗತ್ತಿನೊಳಗೆ. ಗಂಡು ಸ್ವಲ್ಪ ಸತ್ತರಿ ಹೆಣ್ಸ ಉರ್ಲಾಕೊಂಡು ಅದು ಪ್ರೇಮ ಅಲ್ಲ, ಮೋಹ. ಅದಕ್ಕೆ ಮೋಹ ಅಂತಾರೆ, ಪ್ರೇಮ ಅನ್ನಂಗಿಲ್ಲ, ಮೋಹ ಅಂತಾರೆ. ಪ್ರೇಮ ಬೇರೆ, ಮೋಹ ಬೇರೆ. ಹೆಂಡತಿ ಕಾಲ ಸತ್ತ ಅಂದ್ರೆ ಮೋಹದಾಗ ಪ್ರೇಮ ಸತ್ತಿಲ್ಲವ. ನಾನು ನಡೆಯಂಗಿಲ್ಲ ಅಂತ ಸಾಯ್ತಾನವ, ಅಷ್ಟೇ, ನಾನು ಸಾಯ್ತಾನೆ. ಅದಕ್ಕೆ ಶಾಸ್ತ್ರ ಹೇಳ್ತು, ಈ ಜಗತ್ತಿನೊಳಗೆ ರಾಗ ದ್ವೇಷ ಏನದವ ಇವು ಮನುಷ್ಯನಿಗೆ ಜೀವನದಲ್ಲಿ ಸುಖ ಕೊಡುವುದಿಲ್ಲ. ಈ ರಾಗದ್ವೇಷ ಎರಡು ಎಲ್ಲಿ ತನಕ ಮನುಷ್ಯನೇಪ ಹೋಗಂಗಿಲ್ಲ, ಅವರು ಸುಖ ಪಡಂಗ. ನ ದ್ವಿಷಂತೆ ನ ಯಾಚಂತೆ ಪರನಿಂದಾಂನ ಕುರುವತೆ ಅನಾಹೂತ ನಶಾಯಾಂತೆ ಅಶ್ಮನೋಪಿ ದೇವತಾ. ದೇವರಾಗೋ ದೊಡ್ಡ ಮಾತಲ್ರಿ, 4 ಮಾತು ಹೇಳ್ಯಾರ ನೋಡ್ರಿ. ಏನು? ನ ದ್ವಿಷಂತಿ, ಯಾರಿಗೆ ಸಿಟ್ಟು ಮಾಡಬೇಡ್ರಿ, ಯಾರಿಗೆ ಬೈಬೇಡ್ರಿ. ಬೈತೀರಿ ಚಲೋದಕ್ಕೆ, ನಿಮ್ಮ ಸ್ವಾರ್ಥಕ್ಕಾಗಿ ಬೈಯಕ್ಕೆ ಹೋಗ್ಬೇಡ್ರಿ. ಚಲೋ ಮಾಡೋಕ್ಕೆ ಮಕ್ಕಳಿಗೆ ಬೈತೀರಿ, ಹೊಡಿತೀರಲ್ಲ. ನ ದ್ವಿಷಂತಿ, ದ್ವೇಷ ಮಾಡಬೇಡ್ರಿ ಯಾರಿಗೆ, ಯಾರ ಮುಂದೆ ಕೈ ಒಡ್ಬೇಡ್ರಿ, ನೀವು ದೇವರಾಗ್ತೀರಿ. ನ ದ್ವಿಷಂತಿ ನ ಯಾಚಂತೆ, ಯಾರಿಗೆ ದ್ವೇಷ ಮಾಡೋಂಗಿಲ್ಲ, ಕೈಟವ. ದ್ವೇಷ ಮಾಡೋ ಕೈಟವ, ಸಿಟ್ಟು ಮಾಡೋ ಕೈಟವ. ಯಾರಿಗೆ ದ್ವೇಷ ಮಾಡಬೇಡ್ರಿ, ಯಾರ ಮುಂದೆ ಕೈ ಹೊಡಬೇಡ್ರಿ, ಕರೀಲಾರ್ದೆ ಯಾರ ಮನೆಗೆ ಹೋಗ್ಬೇಡ್ರಿ. ನೀವು ದೇವರಾಗೋದು ಹೇಳಕತ್ತೇನ? ದೇವ್ರು ಯಾರಾಗ್ತಾರೆ? ಪೂಜ್ಯರು ಯಾರಾಗ್ತಾರೆ? ನ ದ್ವಿಷಂತಿ, ಯಾರು ದ್ವೇಷ ಮಾಡೋಂಗಿಲ್ಲ. ನ ಯಾಚಂತಿ, ಎಂದು ಮಂದಿ ಮುಂದೆ ಕೈ ಹೊಡಂಗಿಲ್ಲ, ಕರೀಲಾರ್ದೆ ಯಾರ ಮನೆಗೆ ಹೋಗಂಗಿಲ್ಲ. ಹಿಂಗಿದ್ರೆ ಅಶ್ಮನೋಪಿ ದೇವತಾ, ಕಲ್ಲು ದೇವರಾಗ್ತಾವ. ನೀವು ದೇವರಾಗೋದಲ್ಲ, ಕಲ್ಲು ದೇವರಾಗ್ತಾವ. ಗುಡ್ಯಾನ ಕಲ್ಲ ಏನ್ರಿ ಬೇಡ್ಯಾವ ನಿಮ್ಗೆ ದ್ವೇಷ ಮಾಡ್ಯಾವ, ಕರೀಲಾದ್ರೆ ನಿಮ್ಮ ಮನೆಗೆ ಬಂದಾವ? ಇಲ್ಲ, ದೇವರಾಗ್ಯಾವು. ನಿಮ್ಮ ಮಂದಿದು ನೋಡಿ ಸುಮ್ಮನಿರಂಗಿಲ್ಲ, ಬೇಡುದರೆ ಸಾಯುತ್ತಕ ಬಿಡಂಗಿಲ್ಲ, ಕರೀಲಾರ್ದೆ ದೈ ಅಂತ ಹೋಗಿ ನಿಂದಿರ್ತಿ ಮುಂದೆ, ಮನೆ ಮುಂದೆ, ಮತ್ತೊಬ್ಬರು ಮನೆ ಮುಂದೆ. ಅದಕ್ಕೆ ನೀ ದನ ಆಗಿದ್ದಿ, ಮನುಷ್ಯ ಅಲ್ಲ, ದೇವರಾಗಿದ್ದಿ. ಇಷ್ಟು ಮಾಡು, ನೀನು ದೇವರಾಗ್ತೀಯ ಅಂತ. ರಾಗ ಬಿಡು, ದ್ವೇಷ ಬಿಡು, ಕೈ ಮುಂದೆ ಚಾಚಬೇಡ, ಕರೀಲಾರ್ದೆ ಯಾರ ಮನೆಗೆ ಹೋಗಬೇಡ, ನೀ ದೇವರಾಗ್ತಿ. ದೇವರು ಯಾವ ಮನುಷ್ಯನಿಗೆ ಅತಿ ಬೇಡಿಕೆ ಅದ, ಯಾರ ಮನೆ ಮುಂದೆ ಕೈ ಒಡ್ತಾರೆ, ಬೇಡವ್ರ ಕೈ ಹಿಂಗೆ ಇರ್ತಾವಿಲ್ರಿ. ಕೊಡೋನ ಕೈ ಮ್ಯಾಲಿರ್ತದೆ, ಬೇಡೋನ ಕೈ ಕೆಳಗಿರ್ತದೆ. ಹಿಂಗದ, ಬೇಡೋನ ಕೆಳಗೆ ಕೈ ಇರ್ತದೆ, ಕೈ ಯಾವಾಗಲೂ ಮ್ಯಾಲಿರಬೇಕು, ಕೆಳಗಿರಬಾರ್ದು. ಯಾರ ಕೈ ಮ್ಯಾಲಿರ್ತಾವೆ ಅವ್ರು ದೇವ್ರಾಗ್ತಾರೆ. ದೇವ್ರು ನೋಡಿರಲಿಲ್ಲ ಫೋಟೋ ಹೆಂಗದ, ಓ ಬೇಡ್ಕೊಳ್ಳೋದು ಕೆಳಗೆ ಓ ಕುಂತಾವ ನೋಡೋದು, ಬೇಡಕೈತಾವ ಓ ಅಂತ ಬೇಡ್ತಾವೆ. ಅವ ಕೊಡೋ ಓ ನಿಂತಾನೆ, ಹೆಂಗೆ ಕೂತಾನೆ ದೇವರು. ನೀವು ದೇವ್ರಬೇಕಾದ್ರೆ ಬೇಡೋದು ಬಿಡ್ರಿ, ರಾಗ ಬಿಡ್ರಿ, ಕಾಮ ಬಿಡ್ರಿ, ಕ್ರೋಧ ಬಿಡ್ರಿ. ಅಶ್ಮನೋಪಿ ದೇವತಾ, ಕಲ್ಲನೂ ದೇವರಾಗ್ತದೆ ಪುಣ್ಯಾತ್ಮ. ನೀ ಕಾಮದಿಂದ ಕ್ರೋಧದಿಂದ ಮನುಷ್ಯ ಆಗಿದ್ದಿ, ನೀ ಇಂದಿಲ್ಲ ಒಂದು ದಿವಸ ಹಾಳು ಆಗತ್ತಿ.
ಅದಕ್ಕೆ ಕಾಮವೇ ಏನಪ್ಪ ಅಂತ ಕೇಳಿದರೆ ಅವ ಮಧು, ಕ್ರೋಧವೇ ಕೈಟಭ. ಇವರಿಬ್ಬರು ಕಡೆಗೆ ಪರಮಾತ್ಮ ಏನಪ್ಪ ಅಂದ್ರೆ ಜಲದಲ್ಲಿ ಅವರ ಶಿರಚ್ಛೇದನವನ್ನು ಮಾಡ್ತಾನೆ. ಅವೆರಡು ಕೂಡ ಸತ್ತು ಹೋಗ್ತವೆ. ಯಾರು? ಮಧು ಕೈಟಭರು. ಈ ಪೂರ್ಣ ಒಂದು ಕಥೆಯನ್ನು ಮುಗಿಸಿದ್ರು ಅವರು. ಮಧು ಕೈಟಭರ ಪರ್ಯಂತ ಅಂದ್ರೆ ಬೇಡಿಕೆ, ಅಹಂಕಾರ, ಸಿಟ್ಟು ಇರಬಾರ್ದು. ಸಿಟ್ಟಿದ್ದು ನಾವು ಭಾಳ ಬದುಕಂಗಿಲ್ಲ, ಭಾಳ ದಿವಸ ಬದುಕಂಗಿಲ್ಲ. ಸಿಟ್ಟು ಭಾಳ ಕೋಡಿ. ತಮ್ಕಿಂತ ಕಮ್ಜೋರ್ಕೊಂಡ್ರು ಹೊಡಿತಾನೆ, ಹೆಚ್ಕೊಂಡ್ರು ತಲೆ ತಾನೇ ಹೊಡ್ಕೋತಾನೆ. ಹೆಣ್ಮಕ್ಳು ಸಿಟ್ಟು ಬಂದ್ರೆ ತಲೆ ಹೊಡಿತಾರೆ ನೋಡ್ರಿ. ಅದಕ್ಕೆ ಹೇಳ್ತಾರೆ ಅವರು. ಗಂಡ ಏನನ್ನ ಕಡೆಗೆ ನಾ ಹುಡುಗಾಟಿ ಹೇಳ್ತಿರ್ತೇವೆ, ಯಾರ ಮನೇನ ಭಾಂಡ್ಯ ಭಾಳ ತೆಗ್ಗ ಬಿದ್ದಾವ ಅಂದ್ರೆ ಹೆಣ್ಮಗಳು ಭಾಳ ಸಿಟ್ಟಿನಕ್ಕೆ ಅದನ್ನು ತಿಳ್ಕೊಬೇಕು. ಗಂಡಿಗೆ ಏನಾದ್ರು ಬರೋಲ್ಲ, ಭಾಂಡ್ಯನೇ ಕುಕ್ಕುಸ್ತಾವೆ. ಓಕೆ, ಆ ಭಾಂಡ್ಯಕ್ಕೇ ತೆಗ್ಗು ಮಾಡಿರ್ತಾವೆ. ಯಾಕೆ ಸಿಟ್ಟಿತ್ತಂದ್ರೆ. ಗಂಡಿಗೆ ಏನಕ್ಕೆ ಬರೋಂಗಿಲ್ಲ ನಾವು. ಅದಕ್ಕೆ ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ ಮಹಾತ್ಮನ ಹೇಳಿದ್ದಾರೆ. ಅದಕ್ಕೆ ಮಧು ಕೈಟಭ ಇದ್ದ ಅಂದ್ರೆ ಅತಿ ಸಿಟ್ಟು, ಅತಿ ಆಸೆ ಇತ್ತಂದ್ರೆ ಅವರು ಬಹಳ ದಿವಸ ಆಯುಷ್ಯದ ಬದುಕಂಗಿಲ್ಲ. ಪರಮಾತ್ಮ ಕೊಟ್ಟ ಆಯುಷ್ಯ ಅವರು ಪೂರ್ಣ ಭೋಗ ಮಾಡೋಂಗಿಲ್ಲ. ನಿಮ್ಮ ನೋಡಿರ್ಬೇಕಿಲ್ಲ ನಿಮಗೆ. ಬಹುಶಃ ನಿಮ್ಮ ಮನೆಗೆ ಆಗ್ತಿರ್ತಾವೆ. ಅಡುಗೆ ಮಾಡಿ ಎಲ್ಲ ಮಾಡಿರ್ತೀರಿ, ಉಣ್ಣಕ್ಕೆ ಕೊಟ್ಟಿರ್ತೀರಿ, ಉಪ್ಪರೆ ಖಾರ ಕಡಿಮೆ ಆಗಿರ್ತದೆ. ಉಣ್ಣೋ ಟೈಮ್ಗೆ ತಾಟು ಬಿಟ್ಟು ಎದ್ದು ಹೋಗ್ತಾವೆ ನೋಡ್ರಿ. ಅಂಥ ಗಂಡದವ್ರು ಏನು ಅಡುಗೆ ಮಾಡಿಲ್ಲ ಬಿಟ್ಟು ಹಂಗೆ ಮಾಡಿ ಅಂತ ಹೋಗ್ತಾವೆ. ಹೊಟ್ಟೆ ಬಿಟ್ಟು ಏನು ಮೂರ್ಖದ ಇದ್ದು ಅಡುಗೆ ಬಿಟ್ಟು ಹೋಗೋದಾ? ಆ ಮನುಷ್ಯ ಎಂದು ಹೊಟ್ಟೆ ತುಂಬಂಗಿಲ್ಲ ಅವನಿಗೆ. ಅದಕ್ಕೆ ಸಿಟ್ಟಿದ್ದು ಮನುಷ್ಯ ಭಾಳ ದಿವಸ ಬದುಕಂಗನೇ ಇಲ್ಲ. ಅವ ತನ್ನ ಆಯುಷ್ಯ ಪೂರ ಬದುಕಕ್ಕೆ ಆಗೋದಿಲ್ಲ. ಅದಕ್ಕೆ ಆ ಅತಿ ಆಸೆ, ಅತಿ ಸಿಟ್ಟು ಇದ್ದವರು ಇಬ್ಬರು ಕೂಡ ಕುತ್ತಿಗೆ ಕಡ್ಕೊಂಡು ಸತ್ತು ಹೋದ್ರು ಸಮುದ್ರದಾಗ, ಸಂಸಾರದಾಗ. ಅದಕ್ಕೆ ನೀವ್ಯಾರು ಭಾಳ ಆಸೆ, ಭಾಳ ಸಿಟ್ಟು ಮಾಡಿದ್ರಿ ಅಂದ್ರೆ ನಿಮ್ಮ ಜನ್ಮ ಸುಖ ಸಿಗೋದಿಲ್ಲ ಅಂತ ತಿಳ್ಕೊಂಡು ಮಧು ಕೈಟಭರ ಕಥೆಯನ್ನು ಹೇಳಿದ್ದಾರೆ ಪುಣ್ಯಾತ್ಮರೇ. ಈ ಮಧು ಕೈಟಭರು ಒಂದೇ ಚರಿತ್ರ, ಇದು ಒಂದು ಚರಿತ್ರ, ಇದು ಮುಗೀತದೆ. ಇನ್ನು ಮುಂದೆ ಮಹಿಷಾಸುರನ ಕಥೆಯನ್ನೇ ಹೇಳ್ತಾರೆ. ಬಹಳ ದೊಡ್ಡ, ಬಹಳ ಒಳ್ಳೆಯ ಮನುಷ್ಯ ಅವ. ಒಳ್ಳೆಯ ಮನುಷ್ಯ. ಹುಟ್ಟುವಾಗ ಯಾರೂ ಕೆಟ್ಟ ಹುಟ್ಟಂಗಿಲ್ಲ. ಹುಟ್ಟ್ಯಾರೇನ್ರಿ? ಹುಟ್ಟುವಾಗ ಕೆಟ್ಟ ಯಾರು ಹುಟ್ಟಿಲ್ಲ. ಹುಟ್ಟುವಾಗ ಎಲ್ಲರೂ ಒಂದೇ ರೀತಿಯ ಹುಟ್ಟಿದ್ದೀವಿ. ಪರಂತು ಸಂಗತಿಯಿಂದ ಕೆಟ್ಟವರಿಗೆ ಹೇಳ್ತಾನೆ, ಒಳ್ಳೆಯವರಿಗೆ ಹೇಳ್ತಾನೆ. ಸಂಗತಿಯಿಂದ ಮನುಷ್ಯ ಚಲೋ ಆಗ್ತಾನೆ. ಮಹಾತ್ಮರ ಸಂಗತಿ, ಸಂತರ ಸಂಗತಿಯಿಂದ ಚಲೋ ಆಗ್ತಾರೆ. ದುಷ್ಟ ದುರ್ಜನರ ಸಂಗತಿಯಿಂದ ಕೆಟ್ಟ ಆಕಾರ, ಅಪಮಾನ ಆಗ್ತದೆ, ಹೆಸರು ಕೆಡ್ತದೆ, ಹಾಳಾಗ್ತಾರೆ. ರಾವಣ ಏನು ಸಾಮಾನ್ಯ ಮನುಷ್ಯ ಅಲ್ಲವ. ಸ್ವತಃ ಪರಮಾತ್ಮನ ಏನಪ್ಪ ಪ್ರಾರ್ಥನೆ ಭಕ್ತಿ ಮಾಡಿ ಅವ ಎಂಥ ವರ ಪಡೆದಿದ್ದ ಅನ್ನೋದು ನಿಮಗೆ ಗೊತ್ತದ. ಪರಂತು ಸಂಗತಿ ಚಲೋ ಇರಲಿಲ್ಲ. ಕುಂಭಕರ್ಣ ಇತ್ಯಾದಿಗಳ ಸಂಗತಿಯಿಂದ ಹಾಳಾಗಿ ಹೋಗ್ಬಿಟ್ಟ. ಅವನ ಹೆಸರು ರಾವಣ ಅಂತ ಯಾರೂ ಇಡಂಗಿಲ್ಲ, ಇಟ್ಟಿಲ್ಲ. ಅದಕ್ಕೆ ಪುಣ್ಯಾತ್ಮರೇ, ಯಾರು ಮುಂದಿನ ಮಹಿಷಾಸುರನು ಕೂಡ ಒಳ್ಳೆಯ ಮನುಷ್ಯ, ಪರಂತು ಸಂಗತಿ ದುರ್ಜನರ ಸಂಗತಿಯಿಂದ ಕೆಟ್ಟು ಹೋದ. ಆ ಎರಡನೇ ಕಥೆಯನ್ನು ನಾಳಿನಿಂದ ಪ್ರಾರಂಭ ಮಾಡೋನು. ಇವತ್ತಿಗೆ ಇಲ್ಲೇ ಸಮಾಪ್ತಿ.